ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಕೆರೆಗಳನ್ನ ನುಂಗಿ ಕೇರಿ ಅಂತ ಮಾಡಿದ್ರು, ಕಾಡನ್ ಕಡ್ದು ನಾಡು ಅಂತ ಬೀಗಿದ್ವಿ. ಪರಿಣಾಮ ಸರಿಯಾದ ಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಬೆಳೆ ಬೆಳೆಯೋಕೆ ಆಗ್ತಾ ಇಲ್ಲ. ಸಮಸ್ಯೆ ಯಾರಿಗಾಗ್ತಾ ಇದೆ? ನಮ್ಗ ಇಲ್ಲ ರೀ. ಕರೆಕ್ಟಾಗಿ ತಿಂಗಳು ಅಥವಾ ಮಂತ್ ಎಂಡ್ ಆಯ್ತು ಅಂದ್ರೆ ಸಂಬಳ ಬರ್ತಾ ಇದೆ ನಮಗೆ. ರಾಜಕಾರಣಿಗಳಿಗೆ ಸಮಸ್ಯೆ ಆಗುತ್ತಾ? ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತಾ? ಬರ ಅಂದ್ರೆ ಹಬ್ಬ ಅವರಿಗೆ. ಸಮಸ್ಯೆ ಯಾರಿಗೆ? ರೈತರಿಗೆ. ಹಾಗಾದ್ರೆ ರೈತರು ಗೋಳ್ ಕೇಳೋದು ಯಾರು? ಬರ ಬಂದಾಗ ಅದೇನೋ ಅಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ. ಇಂಥ ಪರಿಸ್ಥಿತಿಯನ್ನ ಎಲ್ಲಾ ಪಕ್ಷದವರು ಯಾಕೆ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ದೂರದೃಷ್ಟಿಯ ನಾಯಕ ಅಂತ ಅನಿಸ್ಕೊಳ್ಳೋದು ಯಾವಾಗ? ಬರ ಬಂದು ಆಮೇಲೆ ಸಮೀಕ್ಷೆ ಮಾಡ್ತೀವಿ, ಆಮೇಲೆ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀವಿ ಅಂದಾಗ್ಲಾ? ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಬಾರದಿರಲಿ ಬರಗಾಲ. ನಾನು ವಿದ್ಯಾ ಮಲ್ನಾಡ್. ಬಾರದಿರಲಿ ಬರಗಾಲ, ಇದ್ರ ಬಗ್ಗೆ ಚರ್ಚೆ ಆರಂಭ ಮಾಡೋಣ. ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಅಂದ್ರೆ ಸ್ಟುಡಿಯೋಗೆ ಅವ್ರು ಕಳ್ಸಲ್ವಂತೆ, ಆದ್ರೂ ಪರವಾಗಿಲ್ಲ. ಕಾಂಗ್ರೆಸ್ಗೆ ನೇರ ಪ್ರಶ್ನೆ. ಒಂದು ತಕ್ಕಡಿ ಇದೆ, ಎರಡು ತಟ್ಟೆ ಇದೆ. ಒಂದು ತಟ್ಟೆಯಲ್ಲಿ ಸಚಿವ ಸಂಪುಟ ಸ್ಥಾನ ಬೇಕು ನನಗೆ, ಮಿನಿಸ್ಟರ್ ಆಗಬೇಕು ಅಂದ್ಕೊಂಡು ಡೆಲ್ಲಿಗೆ ಓಡಾಡೋರ ಸಂಖ್ಯೆ. ಗ್ಯಾರಂಟಿಯಲ್ಲಿ ಹಣವನ್ನ ನುಂಗ್ ನೀರು ಕುಡಿತಾ ಇರೋರ ಸಂಖ್ಯೆ. ಅಧಿಕಾರಿಗಳು ಯದ್ವಾ ತದ್ವಾ ದುಡ್ಡು ನುಂಗ್ತಾ ಇದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹದ್ರ ತೂಕ. ಮತ್ತೊಂದು ಕಡೆ ಪತ್ರ ಬರೆಯದಂತೆ ಬರ್ಸದಂತೆ, ಈ ಖಾತೆ ಬೇಡ ಆ ಖಾತೆ ಬೇಕು, ಇಂಥದ್ದೇ ನೂರಾರು ಸಮಸ್ಯೆ. ಇಂತಹ ತೂಕ ಜಾಸ್ತಿ ಆಗುತ್ತಾ ಅಥವಾ ಬರಗಾಲ? ರೈತರು ತಟ್ಟೆ ಖಾಲಿ ಆಗ್ತಾ ಇದೆ. ರೈತರು ಹೆಂಡತಿ ಮಕ್ಕಳು ಈಗ ಇನ್ ಸ್ವಲ್ಪ ದಿನ ಆದ್ರೆ ಸಾಕು ತಣ್ಣೀರಿನ ಬಟ್ಟೆನ ಹೊಟ್ಟೆ ಮೇಲೆ ಹಾಕಬೇಕು. ರೈತರು ಕೊಟ್ಟಿಗೆಲ್ ಕಟ್ಟಿರುವಂತಹ ದನ ಕರುಗಳು ಕುಡಿಯೋಕೆ ನೀರಿಲ್ದೆ ಒದ್ದಾಡಬೇಕು. ಅದನ್ನ ನೋಡಿ ರೈತರು ಹಣೆ ಚಚ್ಕೊಂಡು ನಮ್ದು ಇನ್ನೆಂತ ಕರ್ಮ ಅಂತ ದನ ಕರುಗಳನ್ನ ತಗೊಂಡೋಗಿ ಕಟುಕ್ರಿಗೆ ಕೊಡುವಂತಹ ಸಮಸ್ಯೆ. ಸೊ ಎರಡು ತಕ್ಕಡಿಯಲ್ಲಿ ಯಾವ ತಟ್ಟೆ ತೂಕ ಆಗುತ್ತೆ ಸರ್ಕಾರಕ್ಕೆ? ಡೆಫಿನೆಟ್ಲಿ ಎಸ್. ಸಚಿವರು ಯಾರಾಗಬೇಕು? ಯಾರ ಕಡೆಯವರಾಗಬೇಕು? ನನ್ನ ಕಡೆಯವ್ರನ್ನ ಎಷ್ಟು ಜನರನ್ನು ತುಂಬಿಸ್ಕೋಬೇಕು? ಇಂತಹ ಸಮಸ್ಯೆಯೇ ಬಹಳ ತೂಕವಾದಂಗೆ ಕಾಣಿಸ್ತಾ ಇದೆ. ದೂರದೃಷ್ಟಿ ನಾಯಕ ಅಂತ ಅನ್ನಿಸ್ಕೊಳ್ಳೋದು ಯಾವಾಗ? ಯುದ್ಧ ಬಂದೇ ಬಿಡ್ತು, ಬಂದಾದ್ಮೇಲೆ ನಾವು ಸೈನಿಕರಿಗೆಲ್ಲ ವೆಪನ್ಗಳ ತರಬೇತಿ ಕೊಡೋಣ ಅಂತ ಅಂದಾಗ್ಲೋ, ಅಥವಾ ಯುದ್ಧಕ್ಕಿಂತ ಮುಂಚೆಯೇ ನಮ್ಮ ಆರಂಭಗಳನ್ನ, ತರಬೇತಿಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ರೆಡಿ ಇಟ್ಕೊಳ್ಳೋದು. ಏನ್ ಮಾಡಿದಿರಿ? ಬರ ಬರ್ತಾ ಇದೆಯಲ್ಲ, 135 ಅಥವಾ 132 ತಾಲೂಕುಗಳು ಭೀಕರ ಬರದಿಂದ ಸಾಯುತ್ತವೆ. ಈ ಜಾನುವಾರುಗಳಿಗೆ ಕುಡಿಯೋಕೆ ನೀರಿರಲ್ಲ. ಈ ಗದ್ದೆ ಅಥವಾ ಆ ಭಾಗದ ರಸ್ತೆ ಏನಿದಾವೆ, ಅಂದ್ರೆ ಜಾಗ ಏನಿದೆ, ಬಿರುಕು ಬಿಡುತ್ತೆ. ಒಂದ್ ಹನಿ ನೀರು ಸುರಿಯಲ್ಲ ಅಂತ ಆಲ್ರೆಡಿ ತಜ್ಞರು ಹೇಳ್ತಾ ಇದ್ರಲ್ಲ. ನಿಮ್ಮ ತಯಾರಿಗಳು ಏನು ಅದಕ್ಕೆ? ಹಾಗಾದ್ರೆ ಗ್ಯಾರಂಟಿಗೆ 50 ರಿಂದ 60 ಅದೆಷ್ಟೋ ಕೋಟಿ ಬೇಕು ಅಂತೀರಿ ಬಿಡಿ, ಅದು ಹೇಳಕ್ಕೆ ಎದುರಿಗೆ ಆಗುತ್ತೆ. ಅಷ್ಟೊಂದು ದೊಡ್ಡ ಅಮೌಂಟನ್ನ ಇಷ್ಟೆಲ್ಲ ಖರ್ಚು ಮಾಡೋಕೆ ರೆಡಿ ಇರೋ ನೀವುಗಳು 100-200 ಕೋಟಿನೋ ಕೊಟ್ಟು ರೈತರು ಸಾಯ್ದಂಗೆ ತಡಿತೀವಿ ನಾವು, ಈ ಬರಗಾಲಕ್ಕೆ ತಯಾರಿನ ನಡೆಸ್ಕೊಂಡಿದೀವಿ ಅಂತ ಒಬ್ರು ಬಾಯ್ಲಾದ್ರೂ ಬಂತ ಇಲ್ಲಿ ತನಕ? ಒಬ್ರಾದ್ರೂ ಬರದ ಬಗ್ಗೆ ಮಾತಾಡಿದ್ರ? ಮಾತೆತ್ತಿದ್ರೆ ಮಳೆ ಬರ್ಲಿಲ್ವಾ? ಮೋಡ ಬಿತ್ತನೆ ಮಾಡ್ತೀವಿ. ಎಷ್ಟು ಪಾಸ್ ಆಗಿದೆ, ಎಷ್ಟು ಫೇಲ್ಯೂರ್ ಆಗಿದೆ? ಮೋಡ ಬಿತ್ತನೆ ಅನ್ನೋದು ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ? ಇದು ಕಾಂಗ್ರೆಸ್ ಕೇಳ್ತಾ ಇರೋ ಪ್ರಶ್ನೆ. ಉತ್ತರ ಕೊಡಕ್ ನೀವಿಲ್ಲ. ಪ್ರಶ್ನೆ ಕೇಳಿದೀವಿ, ಅದು ನಮ್ಮ ಕರ್ತವ್ಯ. ಉತ್ತರ ಕೊಡೋ ಜವಾಬ್ದಾರಿ ನಿಮಗಿದ್ರೆ ಉತ್ತರ ಕೊಡಿ. ಸಾಧ್ಯ ಆದ್ರೆ ನಿಮ್ಮ ಸ್ಪೋಕ್ ಪರ್ಸನ್ಸ್ ಕಳಿಸಿ. ಬನ್ನಿ, ಉಳಿದಂತೆ ಗೆಸ್ಟ್ಗಳಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಇದೀಗ ಬಿಜೆಪಿ ವಕ್ತಾರಾಗಿ ಗೋವಿಂದ ರಾಜು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಬಸವರಾಜ್ ಇಟ್ನಾಳ್, ಹಿರಿಯ ಪತ್ರಕರ್ತರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಿದ್ದಣ್ಣ ತೇಜಿ, ಕಳಸಾ ಬಂಡೂರಿ ಮಹದಾಯಿ ರೈತ ಹೋರಾಟಗಾರರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ ಆರಾಧ್ಯ, ಎಎಪಿಯ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೇ ಹೇಳಿ ಸರ್, ಬರುತ್ತೆ ಅಂದಾಗ ಸರ್ಕಾರಗಳು ಆ ದೂರದೃಷ್ಟಿ ಯೋಚನೆಯನ್ನ ಹೇಗೆ ಮಾಡಬೇಕು? ಎಷ್ಟು ಅನುಕೂಲ ಮಾಡ್ಕೊಳ್ತಾ ಇದ್ದಾವೆ? ಆ್ಯಂಡ್ ಯಾವುದೇ ಪಕ್ಷಕ್ಕೆ ಈ ಹಸಿರು ಶಾಲನ್ನ ಕತ್ತಿಗೆ ಹಾಕೊಳ್ಳುವ ಯೋಗ್ಯತೆಯನ್ನು ಉಳಿಸ್ಕೊಂಡಿದ್ದಾವ ಸರ್ಕಾರಗಳು? ನೋಡಿ, ಈಗ ನಾವು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಬೀಜ ಇಲ್ಲ, ಗೊಬ್ಬರ ಇಲ್ಲ ಅಂತ ಹೋರಾಟ ಪ್ರಾರಂಭ ಆಯಿತು. ಪ್ರತಿ ವರ್ಷನೂ ಬೀಜ ಗೊಬ್ಬರ ಇಲ್ಲ ಅಂತ ಗಲಾಟೆ ಆಗೋದು ಸಹಜವಾಗಿ ಇವ್ರಿಗೆ ಅದೊಂದು ಮನವರಿಕೆ ಆಗ್ಬಿಟ್ಟಿದೆ. ನಾವು ರೈತರ ಜೊತೆಗಿದೆ, ಬೀಜ ಕೊಡ್ತೇವೆ, ಗೊಬ್ಬರ ಕೊಡ್ತೇವೆ ಅಂತ. ಪ್ರತಿ ಸಾರಿ ಜೂನ್ದಲ್ಲಿ ಗೊಬ್ಬರ ಬೇಕನ್ನೋದು ಸರ್ಕಾರಕ್ಕೆ ಗೊತ್ತಿರ್ತದೆ, ಅಧಿಕಾರಿಗಳಿಗೆ ಗೊತ್ತೇ ಇರ್ತದೆ. ನಾವು ಅಲ್ಲಿ ಸಾಲನ ಸೂಲ ಮಾಡಿ ಬಿತ್ತಿದ್ದೇವೆ, ಮತ್ತು ಕಳ್ಳ ಮಾರ್ಕೆಟ್ನಲ್ಲಿ ಗೊಬ್ಬರನ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಂಬಂದು ಬಿತ್ತಿದ್ದೇವೆ. ಬಿತ್ತುವಾಗ ಸರ್ಕಾರ ಏನೂ ಹೇಳಿಲ್ಲ. ಒಂದು ಕಡೆ ತಜ್ಞರು ಹೇಳ್ತಾ ಇದ್ರು, ಈ ಸಾರಿ ಎಲ್ಲೂ ಬರ್ತದ, ಬರಗಾಲ ಬರುವಂಥ ಎಲ್ಲ ವಾತಾವರಣ ಇದೆ ಅಂತೇಳಿ ಹೇಳ್ತಾ ಇದ್ರು ಕೂಡ ಆಡಳಿತ ಪಕ್ಷ ಒಂದು ದಿವಸನೂ ಅದ್ರ ಬಗ್ಗೆ
ಒಂದು ಧ್ವನಿಯನ್ನೇ ಎತ್ತಲಿಲ್ಲ. ನಾವೆಲ್ಲ ಆಲ್ಮೋಸ್ಟ್ ಬಿತ್ತಿಬಿಟ್ಟಿವಿ. ನಾವು 70-75% ಬಿತ್ತಿದ ಮೇಲೆ ಮಳೆ ಕೈ ಕೊಟ್ಬಿಡ್ತು. ಕೆಲವೊಂದಿಷ್ಟು ಕಡೆ ಒಂದು 2-3 ಕಡೆ ನಮಗೆ ಧಾರವಾಡ ಜಿಲ್ಲೆದಲ್ಲಿ ಒಂದು 2-3 ಹಳ್ಳಿಗೆ ಮಳೆ ಆಯಿತು. ಶೇಕಡಾವಾರು ಇಡೀ ರಾಜ್ಯದಲ್ಲಿ ಬರಗಾಲ ಬಿದ್ದಂಗೆ ಆಯಿತು. ಇದು ಆದಮೇಲೆ ಇನ್ನೇನು ಮಾಡೋನು ಅಂತ ನಾವು ವಿಚಾರದಾಗಿದ್ದಾಗ ಮುಖ್ಯಮಂತ್ರಿಗಳು ಮೊನ್ನೆ ಹೇಳ್ತಾರೆ 150 ತಾಲೂಕು ಬರ ಘೋಷಣೆ ಮಾಡಿಬಿಡ್ತೀನಿ ಅಂತಂದು. ಆಯಿತು, ಬರ ಘೋಷಣೆ ಮಾಡ್ತೀರಿ ನೀವು. ಈಗ ನಾವು ಆಲ್ರೆಡಿ ಬಿತ್ತಿದ್ದೇವಲ್ಲ, ಗೊಬ್ಬರ ಬೀಜ ಹಾಕ್ಯೇವೆ, ಆಳು ತಂದೇವೆ, ಟ್ಯಾಕ್ಟ್ರಿಗೆ ಇವತ್ತು ಡೀಸೆಲ್ ಹಾಕ್ಬೇಕಂತ ಹೇಳಿದ್ರೆ ಅದು ಕಣ್ಣಾಗ ಕಣ್ಣೀರು ಬರ್ತದೆ, ರಕ್ತನ ಬರ್ತದೆ. ಇರು ಬರುವಂಥ ಸ್ವಲ್ಪ ಹೆಂತಿಕೊಳ್ಳಕ್ಕೆ ತಾಳೆ ಮಕ್ಕಳು ಕಳೆಯಾಗಿದ್ದಂಥ ಚಿನ್ನಪ್ಪಣ್ಣ ನಾವು ಒತ್ತಿ ಇಟ್ಟಿವು ತಂದೇವೆ. ಇಷ್ಟೆಲ್ಲ ಕಷ್ಟಪಟ್ಟು ಬಾಧೆ ಬಿದ್ದು ನಾವು ವ್ಯವಸಾಯ ಸ್ಟಾರ್ಟ್ ಮಾಡಿದ್ದೇವೆ, ಬರಗಾಲ ಅಂತ ಹೇಳ್ತೀರಿ. ಈಗ ಆಯಿತು, ಒಂದು ಕಡೆ ಬರಗಾಲ, ಅದಕ್ಕೆ ನೀವು ಬರಗಾಲ ಘೋಷಣೆ ಮಾಡಿಬಿಟ್ಟೆ ಅಂತ ಮುಖ್ಯಮಂತ್ರಿಗಳು ಹೇಳ್ತೀರಿ. ಅದು ಪೂರಕವಾಗಿ ಒಂದು ಚಿಂತನೆ ಆಗಬೇಕು. ಯಾರು ಬಿತ್ತಿದ್ರಿ, ಯಾವ ರೈತ ಎಷ್ಟು ಬೀಜ ಹಾಳಾಯಿತು, ಎಷ್ಟು ಗೊಬ್ಬರ ಹಾಳಾಯಿತು, ಅಲ್ಲಿ ಬಾಡಿಗೆ ರೈತರು ಇರ್ತಾರೆ, ಆಮೇಲೆ ಸ್ವಂತ ಭೂಮಿ ಇರೋ ರೈತರು ಇರ್ತಾರೆ. ಇಬ್ಬರಿಗೆ ಸಮಾನವಾಗಿ ಯಾವುದೋ ಪರಿಹಾರಧನ ಘೋಷಣೆ ಮಾಡಬೇಕಾಯಿತು, ಘೋಷಣೆ ಮಾಡಲಿಲ್ಲ. ಆಮೇಲೆ ನಮ್ಮಲ್ಲಿ ಜಾನುವಾರುಗಳಿದ್ದಾವೆ, ಮೇಕೆ, ಕುರಿ, ಹಸು, ಎಮ್ಮೆ, ಆಕಳ ಇವನ್ನೆಲ್ಲ ಇಟ್ಕೊಂಡು ಜೀವನ ಮಾಡೋರು. ಮನುಷ್ಯ ಎಲ್ಲೇ ಗುಳೆ ಬಿಟ್ಕೊಂಡು ಬೇರೆ ಕಡೆ ಹೋಗಿ ಬದುಕು ಕಟ್ಕೋಬೋದು. ಆದರೆ ಇವಕ್ಕೆ ಮೇವು ಯಾರು ಕೊಡೋರು, ಇವಕ್ಕೆ ನೀರು ಯಾರು ಕೊಡೋರು? ಈಗ ಒಂದು ಕಡೆ ಎಲ್ಲೋ ಮಳೆ ಆಯಿತು, ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಮಳೆ ಆಗ್ತಾಯಿದೆ, ಆದರೆ ಉತ್ತರ ಕರ್ನಾಟಕದಲ್ಲಿ ಮತ್ತು ಹೈದ್ರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಯಾವುದೂ ಮಳೆ ಆಗ್ತಾಯಿಲ್ಲ. ಮಳೆ ಆದರೂ ಕೂಡ ಕೃಷ್ಣೆ ಬರ್ತದೆ. ಈ ಸದ್ಯಕ್ಕೆ ನಮ್ಗೆ ವ್ಯವಸಾಯ ಮಾಡೋಕ್ಕೆ ನೀರು ಕೊಡಲ್ಲ. ಕಾರಣ ಅದು ಇಡೀ ಒಂದು ವರ್ಷ ಕುಡಿಯೋಕೆ ನೀರು ಕೊಡಬೇಕು. ಈ ಕಬ್ಬಿಗೆ ನೀರು ಬಿಡಲ್ಲ, ಬೇರೆ ಪೀಕಿಗೆ ನೀರು ಬಿಡಲ್ಲ. ನಾನು ಅಧಿಕಾರಿ ನಿನ್ನೆ ಮೊನ್ನೆ ಕೇಳಿದೆ, ಅವ್ರು ಅಂತಾರೆ ಆಗಸ್ಟ್ ಎಂಡ್ವರೆಗೆ ಮಳೆ ಬಂದರೆ ಅಧ್ಯಕ್ಷರೇ ಅದು ಕುಡಿಯೋಕೆ ನೀರಿಗೆ ನಾವು ಇಟ್ಕೋತೇವೆ, ಹೆಚ್ಚು ಮಳೆ ಬಂದರೆ ನಿಮಗೆ ನೀರು ಬಿಡ್ಬೋದು, ನೀವು ಹಿಂಗಾರಿ ಕೂಡ ನೀವು ಕಿನಾಲ್ ನೀರು ಬರ್ತೈತೆ ಅಂತ ಹೇಳಿದ್ರೆ ನೀವು ಕಲ್ಪನೆ ಇರೋಕೆ ಬೇಡ್ರಿ. ನಿಮ್ಮ ಸಂಘಟನೆಯಿಂದ ನೀವು ನಿಮ್ಮ ರೈತರಿಗೆ ಜಾಗೃತಿ ವಹಿಸ್ರಿ. ಸರ್ಕಾರ ನೆಚ್ಕೊಂಡು ನೀವು ಏನಾರ ಮಾಡಿದರೆ ನಾಳೆ ದಿನ ನಿಮ್ಮ ರೈತ ಸಂಘಟನೆಯಿಂದ ರೈತರ ದಾರಿ ತಪ್ಪಿಸ್ದಂಗೆ ಆಗಬಾರ್ದು. ದಯವಿಟ್ಟು ಮುಂದಾಲೋಚನೆ ಮಾಡಿ ಹಿಂಗಾರಿ ಬಗ್ಗೆ ವಿಚಾರ ಮಾಡಿರಿ ಅಂತ ಇವತ್ತು ನಮಗೆ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಮತ್ತು ಈ ಹವಾಮಾನ ವಾತಾವರಣ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಬಸವರಾಜ್ ಸರ್, ಹೆಂಗೆ ಈ ಬರ ಬರುತ್ತೆ ಅಂತ ಯಾರೂ ಮುಂಚೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಈಗೇನು ಟೆಕ್ನಾಲಜಿ ಅದಕ್ಕೂ ಇದೆ ಬಿಡಿ ಸರ್. ಹವಾಮಾನ ತಜ್ಞರನ್ನೆಲ್ಲ ಸಂಪರ್ಕ ಮಾಡಿದ್ರೆ ಅದು ಕೂಡ ಗೊತ್ತಾಗುತ್ತೆ. ಯಾಕೆ ಯಾರು ಇದ್ರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ವಹಿಸಲ್ಲ? ಇಲ್ಲ, ಫಸ್ಟ್ ಆಫ್ ಆಲ್ ಬರ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋ ಅಗತ್ಯನೇ ಇಲ್ಲ. ಯಾಕಂದರೆ ಬರ ಮತ್ತು ಪ್ರವಾಹ ಎರಡೂ ಕೂಡ ಈಗ ರೆಗ್ಯುಲರ್ ಆಗಿಬಿಟ್ಟಿದ್ದಾವೆ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IPCC ರಿಪೋರ್ಟ್ ಬಂತಲ್ಲ, ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, ಈ ಇಡೀ ಜಗತ್ತಿನ ವಾತಾವರಣ ಬದಲಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಮಳೆನೇ ಆಗ್ತಿರಲಿಲ್ಲ, ಅಲ್ಲಿ ಪ್ರವಾಹ ಬರ್ತಾ ಇದೆ. ಎಲ್ಲಿ ವಾಡಿಕೆ ಮಳೆ ಇತ್ತು ಅಲ್ಲಿ ಮಳೆ ಬರ್ತಾ ಇಲ್ಲ. ಇದು ಇಟ್ ಈಸ್ ನೋನ್ ನಾವು. ಹೀಗಿರುವಾಗ ಬರ ಬಂದಾದ್ಮೇಲೆ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಿಲ್ಲ, ಇನ್ಮೇಲೆ ನಾವು ಅದೇನು ಅಲ್ಲ. ಯು ಮಸ್ಟ್ ಕಂಟಿನ್ಯೂನ್ಸಿ ಪ್ಲಾನ್ ಅಂತ ಇರ್ತದೆ, ಎಮರ್ಜೆನ್ಸಿ ಪ್ಲಾನ್ ಅಂತ ಇರ್ತದೆ. ಬರ ಬಂದರೆ ಏನು ಮಾಡಬೇಕು, ಪ್ರವಾಹಕ್ಕೆ ಏನು ಮಾಡಬೇಕು ಅಂತ ಒಂದು ಸರ್ಕಾರಕ್ಕೆ ಒಂದು ಪ್ಲಾನ್ ಇರಲೇಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಈ ಡ್ರಾಟ್ ಮಾನಿಟರಿಂಗ್ ಸೆಲ್ ಇರೋದು, ಅದಕ್ಕೋಸ್ಕರ ನಮಗೆ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಇರೋದು. ಇವೆಲ್ಲ ಸೇರಿಕೊಂಡು ಒಂದು ಕಂಟಿನ್ಯೂನ್ಸಿ ಪ್ಲಾನ್ ಇಟ್ಕೊಳ್ಳೇಬೇಕು. ಈಗ ಆಕ್ಸಿಡೆಂಟ್ ಆದಮೇಲೆ ಎಮರ್ಜೆನ್ಸಿ ಡೋರ್ ಹುಡ್ಕೋದಲ್ಲ, ಆಕ್ಸಿಡೆಂಟ್ ಆಮೇಲೆ ಮುಂಚೆ ಬಂದು ಎಮರ್ಜೆನ್ಸಿ ಡೋರ್ ಇದ್ದೇ ಇರ್ತದೆ. ಆ ಒಂದು ವ್ಯವಸ್ಥೆ ಸರ್ಕಾರಗಳು ಮಾಡಿಕೊಳ್ಳೇಬೇಕು. ಅದು ಯಾಕೆ ಇಷ್ಟು ಅದನ್ನು ಅಲಕ್ಷ್ಯ ಮಾಡ್ತೀವೋ ಅರ್ಥ ಆಗೋದಿಲ್ಲ ನನಗೆ. ಈಗ ನೋಡಿ, ನಗರಗಳಲ್ಲಿ ಮುಂಬೈ ಅಂತ ನಗರಗಳಲ್ಲಿ ಪ್ರವಾಹ ಇದೆ, ಮಳೆ ಆಗಿ ಜನ ಅಲ್ಲಿ ಹಾಹಾಕಾರ ಪಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ರೈತರ ಜಮೀನಿಗೆ ನೀರಿಲ್ಲ. ಈ ಒಂದು ಕ್ಲೈಮೆಟಾಲಜಿಕಲ್ ಇಂಬ್ಯಾಲೆನ್ಸ್ ಇದು ಇಟ್ ಹ್ಯಾಸ್ ಬಿಕಮ್ ನಾರ್ಮ್. ಇದು ಅನಿರೀಕ್ಷಿತ ಆಗೇ ಇಲ್ಲ. ಈಗ ವರ್ಷ ಇಲ್ಲ 2 ವರ್ಷಕ್ಕೊಮ್ಮೆ ಆಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು. ಇಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ, ಕಾಂಗ್ರೆಸ್, BJP, ಎಂಥದೇ ಸರ್ಕಾರ ಇರಲಿ, ಅವ್ರಿಗೊಂದು ಪ್ಲಾನ್ ಇರಲೇಬೇಕು. ತಯಾರಿ ಇಲ್ಲ, ನಮ್ಗೆ ಗೊತ್ತಿರಲಿಲ್ಲ ಬರ ಬರುತ್ತೆ ಅಂತ ಹೇಳಿದ್ರೆ ಮೂರ್ಖತನ ಅದು. ಅದರಂತ ಮೂರ್ಖತನ ಮತ್ತೊಂದಿಲ್ಲ. ಈಗ 150 ತಾಲೂಕುಗಳನ್ನ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡ್ತೇವೆ. ಘೋಷಣೆ ಮಾಡಿದ ಮೇಲೆ ಅಧ್ಯಯನ ಮಾಡ್ತೇವೆ. ಅಧ್ಯಯನ ಮಾಡಿದ ಮೇಲೆ ನಾವು NDRF ಫಂಡ್ ಕೇಳ್ತೇವೆ ಕೇಂದ್ರದಿಂದ. ಅದಾದ್ಮೇಲೆ ಇವ್ರಿಗೆ ರೈತರಿಗೆ ಒಂದು ರೀತಿ ರಿಲೀಫ್ ಸಿಗ್ತದೆ. ಇದೆಲ್ಲ ಲಾಂಗ್ ಪ್ರೊಸೆಸ್. ರಾಜ್ಯ ಸರ್ಕಾರ ಇಮಿಡಿಯೇಟ್ಲಿ ಮಾಡುವಂಥದ್ದು ಏನಿದೆ ನಿಮ್ಮ ಹತ್ರ? ಒಂದು ಕಂಟಿಂಜೆನ್ಸಿ ಪ್ಲಾನ್ ಅನ್ನೋದೇ ಇಲ್ಲ. ನಾನು ಬರ್ತಾ ಕಾರಲ್ಲಿ ಯೋಚನೆ ಮಾಡ್ತಿದ್ದೆ, ಒಂದು ಹಿಂದಿಲಿ ಒಂದು ಮಾತಿದೆ, ಒಂದು ಹಾಡಿಲ್ಲ ಒಂದು ಲೈನ್ ಬರ್ತದೆ, ಭೂಪೇಂದ್ರ ಸಿಂಗ್ ಯಾವಾಗಲೂ ಹಾಡಿದ್ದು, ಐಸಾ ನಹಿ ಕಿ ತೆರೆ ಪ್ಯಾರ್ ನಹಿ ಹೈ ತೆರೆ ಜಹಾಂ ಮೇ ಜಹಾಂ ಇಸ್ಕಿ ಉಮ್ಮೀದೆ ವಹಾ ನಹಿ ಮಿಲ್ತಾ. ಹೇಳಿದ್ನಲ್ಲ, ಪ್ರವಾಹ ಮತ್ತು ಬರ ಜಗತ್ತಲ್ಲಿ ನೀರಿಲ್ಲ ಅಂತಲ್ಲ, ನೀರು ಎಲ್ಲಿ ಬೇಕೋ ಅಲ್ಲಿ ಇಲ್ಲ ಅಷ್ಟೇ.
ಮಳೆ ಇಲ್ಲ ಅಂತಲ್ಲ, ಮಳೆ ಇದೆ, ನೀರು ಇದೆ. ಎಲ್ಲಿ ಅದಕ್ಕೆ ಆಸೆ ಅದ್ರ ಬಗ್ಗೆ ಒಂದು ನಿರೀಕ್ಷೆ ಅಲ್ಲಿಲ್ಲ. ಮುಂಬೈಯಲ್ಲಿ ಮಳೆ ಆಗುತ್ತೆ, ಅಲ್ಲೇನು ಬಿತ್ತಿ ಏನು ಎಲ್ಲಿ ಕಬ್ಬು ಬೆಳಿತೀರಾ? ಮುಂಬೈಯಲ್ಲಿ ಜಮೀನಲ್ಲಿ ನೀರಿಲ್ಲ. ಇಲ್ಲಿ ಈಗ ಕೃಷ್ಣ ಒಂದು ರಿಸರ್ವರ್ ಬಗ್ಗೆ ಮಾತಾಡಿದ್ರು ತೇಜಿ ಅವರು, ಆ ಒಂದು ತುಂಬುತ್ತಾ ಇದೆ. ಬಟ್ ಆ ನೀರಾವರಿ ಅದಕ್ಕೊಂದು ಪ್ಲಾನ್ ಇರ್ತದೆ. ಈಗ ಒಂದು ಪಾಲಿಸಿ ಡಿಸಿಷನ್ ತಗೊಂಡಾಗ್ಬಿಟ್ಟಿದೆ ನಮ್ಮ ಸರ್ಕಾರ, ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ, ವಿಚ್ ಇಸ್ ರೈಟ್. ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟಾದ ಮೇಲೆ ರೈತರಿಗೆ ಏನು ಮಾಡ್ತಿದ್ರಿ ನೀವು? ಈಗ ಹೇಳ್ತಾರೆ ನೀವು ಏನಂತಾರೆ, ಮಳೆ ಆಧಾರಿತ ಬೆಳೆಗಳನ್ನ ಬೆಳೆಯಿರಿ. ಮಳೆ ಆಧಾರಿತ ಬೆಳೆ ಬದುಕೋದು ಹೆಂಗೆ? ರೈತ ಬದುಕೋದು ಹೆಂಗೆ? ಅಷ್ಟೊತ್ತಿಗೆ ಆಲ್ರೆಡಿ 75% ರೈತರು ಬಿತ್ತನೆ ಮಳೆನೇ ಇಲ್ಲ. ಆಮೇಲೆ ಇನ್ನೊಂದು ದೊಡ್ಡ ಒಂದು ಸುಮಾರು ವರ್ಷದಿಂದ ಕೇಳ್ತಾ ಬಂದಿದ್ದೇನೆ, ಈ ಮೋಡ ಬಿತ್ತನೆ. ಅದರಂತ ಒಂದು ಕಣ್ಣರಸುವ ತಂತ್ರ ಮತ್ತೊಂದಿಲ್ಲ. ಕ್ಲೌಡ್ ಸೀಡಿಂಗ್ ಅಂದ್ರೆ ಏನು ಗೊತ್ತಾ? ಆಕ್ಚುಲಿ ಟೆಕ್ನಿಕಲಿ ಐ ಆಮ್ ಎನ್ ಇಂಜಿನಿಯರ್. ಕ್ಲೌಡ್ ಸೀಡಿಂಗು ಅದು ಮಳೆ ಬರ್ಸೋದಕ್ಕೆ ಅಲ್ಲ, ಅದು ಬರಗಾಲದ ಪರಿಹಾರ ಅಲ್ಲ, ಅದು ಪ್ರವಾಹದ ಪರಿಹಾರ. ಯಾಕಂದ್ರೆ ಇಲ್ಲಿ ಒಂದೇನೋ ಇಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟಿದೆ, ಪ್ರವಾಹದಿಂದ ಇದು ಸಫರ್ ಆಗ್ತಾ ಇದೆ. ಸುತ್ತಮುತ್ತ ಜಿಲ್ಲೆಯಲ್ಲಿ ಮೋಡಗಳು ಬರ್ತಾ ಇದಾವೆ, ಅಲ್ಲಿ ಅವನ್ನ ಸೀಡಿಂಗ್ ಮಾಡಿ ಅಲ್ಲೇ ಮಳೆ ಮಾಡಿಸ್ಬಿಡೋದು, ಇಲ್ಲಿ ಪ್ರವಾಹ ಕಡಿಮೆ ಆಗುತ್ತೆ. ಇಂಗ್ಲಿಷ್ ಹೇಳೋದಾದ್ರೆ ಕ್ಲೌಡ್ ಸೀಡಿಂಗ್ ಇಸ್ ಅ ಮೆಥಡ್ ಆಫ್ ಫ್ಲಡ್ ಮಿಟಿಗೇಷನ್, ನಾಟ್ ಡ್ರಾಟ್ ರಿಲೀಫ್. ಮಳೆ ಬರಿಸುವಂತದ್ದಲ್ಲ. ಮಳೆ ಯಾಕೆ ಬರೋದಿಲ್ಲ ವಿದ್ಯಾ? ಮಳೆ ಯಾಕೆ ಬರೋದಿಲ್ಲ? ಮೋಡ ಇರೋದಿಲ್ಲ, ಮಳೆ ಬರೋದಿಲ್ಲ. ಇನ್ನು ಇರುವಂತ ಅಷ್ಟಿಷ್ಟು ಮೋಡಗಳಿಗೆ ನೀವು ಬಿತ್ತನೆ ಮಾಡಿದ್ರೆ ಎಷ್ಟು ಮಳೆ ಬಂದಿತ್ತು? ಮೋಡ ಇದ್ರೆ ಮಳೆ ಬಂದೇ ಬರ್ತದೆ. ಒಳ್ಳೆ ಹಣ ಮಾಡ್ಕೊಳಕ್ ದಾರಿ ಅನೇಕ ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಇರ್ತವೆ. ಎವ್ರಿವನ್ ಲವ್ಸ್ ಅ ಗುಡ್ ಡ್ರಾಟ್ ಅಂತಾರಲ್ಲ, ಹಾಗೆ ಬರಗಾಲವನ್ನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಪ್ರೀತಿ ಮಾಡುವಷ್ಟು ಇನ್ಯಾರು ಪ್ರೀತಿ ಮಾಡಲ್ಲ ಬರಗಾಲವನ್ನ. ಆಮೇಲೆ ಕರೆಕ್ಟ್. ಆಮೇಲೆ ಈ ಕ್ಲೌಡ್ ಸೀಡಿಂಗ್ ಮುಖ್ಯವಾದ ಉದ್ದೇಶ ಅಂದ್ರೆ ನಮ್ಮ ರಾಜಕೀಯ ವ್ಯಕ್ತಿಗಳೇನು ಮಾಡಿದ್ರಪ್ಪ ರೈತರಿಗೆ ಅಂತ ರೈತರಿಗೆ ಅನ್ಸ್ಬೇಕಾ? ಪಾಪ ಅವ್ರಿಗೆ ಅರ್ಥ ಆಗೋದಿಲ್ಲ ಇದು, ಅವ್ರಿಗೆ ಇದ್ರ ಹಿಂದಿನ ವಿಜ್ಞಾನ ಗೊತ್ತಿರೋದಿಲ್ಲ. ಎಷ್ಟೋ ಜನ ಮಳೆ ಬರ್ಲಿ ಅಂದ್ರೆ ಅದೇನೋ ಮೋಡ ಬಿತ್ತನೆ ಮಾಡ್ತೀರಂತಲ್ಲ, ಮಾಡಿ ಅಂತಾರೆ. ಅಂದ್ರೆ ನಮ್ಮನ್ನ ಎಷ್ಟು ಯಾಮಾರಿಸಿದಾರೆ ನೋಡಿ, ಮೋಡ ಬಿತ್ತನೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ಮೋಡ ಬಿತ್ತನೆ ಮಾಡಿ ಮಳೆ ಒಂದು ನಿಜವಾದ ಮಳೆ ಆದ ದಾಖಲೆಗಳೇ ಮೋಡ ಬಿತ್ತನೆ ಇತಿಹಾಸದಲ್ಲೇ ಇಲ್ಲ. 22% ನಂಬರ್ಸ್ ಇವ್ರು ತೆಗೆದ್ರೆ ಇಲ್ಲಿ ತನಕ ಇಟ್ ಈಸ್ ಓನ್ಲಿ ಡ್ರಿಸಲ್, ಚಿಕ್ಕ ಪುಟ್ಟ ಡ್ರಿಸಲ್ ಆಗುತ್ತೆ ವಿನ ಅದು ನಿಜವಾದ ಮಳೆ ಆಗೋದೇ. ಕರೆಕ್ಟ್. ಈಗ ತಾನೇ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ರೈತ ಮುಖಂಡರು ವೀರಸಂಗಯ್ಯ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ದೇ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಬರ ಏನು ರೈತರಿಗೆ ಹೊಸದ? ಅಷ್ಟೊಂದು ಭಯ ಪಡ್ಬೇಕಾ ಬರಕ್ಕೆ? ಅಥವಾ ರೂಢಿ ಆಗ್ಬಿಟ್ಟಿದ್ದೀರಾ? ರಾಜಕಾರಣಿಗಳಿರೋದೇ ಹಿಂಗೆ, ಬರಕ್ಕೆ ನಾವು ರೂಢಿ ಆಗ್ಬಿಟ್ಟಿದ್ದೀವಿ ಅಂತ ಅನ್ಸತ್ತಾ? ಈಗಾಗಲೇ ಚರ್ಚೆ ಪ್ರಾರಂಭ ಆಗೈತಿ. ಬರ ಅಂದರೆ ಪಿ ಸಾಯಿನಾಥ್ ಅವ್ರು ಹೇಳಿದಂಗೆ ನೀವೆಲ್ಲ ಮಾತಾಡಿದ್ರಿ. ಬರ ಅಂದರೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಭಾಳ ಇಷ್ಟ. ಹಬ್ಬ ಲೂಟಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಗೊತ್ತಿರೋಂಥ ವಿಚಾರ. ಇದೇನು ಹೊಸದಲ್ಲ. ಸ್ವತಂತ್ರ ಪೂರ್ವನೂ ಬರ ಬಂದಿತ್ತು, ಈಗಲೂ ಬಂದಿದೆ, ಮತ್ತೇನೂ ಬರುತ್ತೆ. ಆದರೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಕರ್ನಾಟಕದ 26,000 ಹಳ್ಳಿಗಳಲ್ಲಿ ವಾಸ ಮಾಡುವಂಥ ರೈತರಿಗೆ, ಕೃಷಿ ಕೂಲಿಕಾರರಿಗೆ ದೊಡ್ಡ ಅಪಾಯ. 580 ನಗರಗಳಿದ್ದರೂ ಕೂಡ ನಗರಗಳಿಗೆ ಸೌಲಭ್ಯಗಳು ಯಾವುದೂ ಆತಂಕಗಳು ಆಗಲ್ಲ. ಯಾಕಂದ್ರೆ ನಗರ ಕೇಂದ್ರಿತ ರಾಜಕಾರಣನೇ ಬೇರೆ, ಹಳ್ಳಿಗಳ ಕೇಂದ್ರಿತ ರಾಜಕಾರಣನೇ ಬೇರೆ. ಇಲ್ಲಿ ನಗರದಲ್ಲಿ ಏನಾದರೂ ನೀರು ಸಿಗಲಿಲ್ಲ ಅಂದ್ರೆ ತಕ್ಷಣ ವಿಧಾನಸೌಧ ಪಕ್ಕಿಗೆ ಇರ್ತೈತಿ, ಓಡಿ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಅಧಿಕಾರಿಗಳು ಇಲ್ಲೇ ಇರ್ತಾರೆ. ಈ ಅಧಿಕಾರಿ ವಿಕೇಂದ್ರೀಕರಣ ಇನ್ನೂ ಸರಿಯಾಗಿ ಆಗಿಲ್ಲ, ಭಾರತದಲ್ಲೇ ಆಗಿಲ್ಲ. ಇನ್ನು ಕರ್ನಾಟಕದಲ್ಲಿ ಅದರ ಪ್ರಶ್ನೆ ಭಾಳ ದೂರ ಉಳಿದಿದೆ. ಇಂಥ ವಿಶಿಷ್ಟ ಸನ್ನಿವೇಶದಲ್ಲಿ ರೈತರ ಸ್ಥಿತಿಗತಿಗಳು ಹೆಂಗದವ ಅಂತಂದ್ರೆ, ಊರು ಬಿಟ್ಟು ಗುಳೆ ಬರ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆಗೆ. ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗವಾಗಿ ರಾಯಚೂರು, ಯಾದಗಿರಿ ಮತ್ತು ಬಳ್ಳಾರಿ ಈ ಭಾಗದಿಂದ ಲಕ್ಷಾಂತರ ಜನ ಗುಳೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದೇ ಟೈಮ್ಗೆ SIR PSIR ಅಂತ ಶುರು ಆಗ್ಬಿಟ್ಟವು, ಅವ್ರು ಓಟ್ ಹೋಗೋ ಚಾನ್ಸಸ್ಸು ಕ್ರಿಯೇಟ್ ಮಾಡಿದ್ದಾರೆ. ಇದಕ್ಕೆಲ್ಲ ಅನಾಹುತಕ್ಕೆ ಕಾರಣ ಈ ಸರ್ಕಾರದ ನೀತಿಗಳು. ನಿಜವಾದ ಮತದಾರನ ಮತ ಕಳ್ಳಿಕ್ಕೆ ಒಂದು ಕಡೆ ಸಂಕಟ ತಂದಿಕ್ಕ್ಯಾರ. ಎಷ್ಟು ಒಂದೇ ತಿಂಗಳದಾಗೆಲ್ಲ ಮುಗಿಸ್ರಂತಾರೆ, ಒಂದು ತಿಂಗಳ ವಾಪಸ್ ಹೋಗಿ ಚಾನ್ಸೇ ಇಲ್ಲ. ಅವ್ರು ಹೋಗ್ತಾ ಮತ್ತೆ ಚಾರ್ಜ್ ಆಗೋದ್ರ ದುಡಿದ್ರೆ ಬರ ಬಂದ್ರೆ ರೈತರು ಬಾಯಿ ಅಷ್ಟೇ ಮಾತ್ರ ಅಲ್ಲ, ಇಡೀ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಗಂಭೀರ ಐತಂದ್ರೆ, ಈಗಾಗಲೇ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ಕುಡಿಯ ನೀರು ಬರ ಬಂದ. ಕುಡಿಯ ನೀರಿನ ಟ್ಯಾಂಕ್ ಮೂಲಕ ಕೊಡ್ತೀವಿ ಅಂತಾರೆ. ಅಂದರೆ ಟ್ಯಾಂಕಿಗೆ ಅಂದರೆ ಅದೊಂದು ದಲಾಳಿ ವ್ಯಾಪಾರ, ಅರ್ಧಕ್ಕೆ ಮರ್ಧ ನೀರು ಕೊಟ್ಟು ಮತ್ತೆ ಸಾಕ್ತಕ್ಕಂಥ ವ್ಯವಸ್ಥೆ. ಹಂಗಾಗಿ ಹೊರ ಸ್ಪಷ್ಟವಾಗಿ ಕಾಣ್ತೈತಿ
ಅಲ್ಲಿ ಕಾಂಟ್ರಾಕ್ಟ್ಗಳು, ರಾಜಕಾರಣಿಗಳು, ಅಧಿಕಾರಿಗಳು ಭಾಳ ಸೇಫಾಗಿ ಬದುಕ್ತಕ್ಕಂಥ ನಮ್ಮ ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ ಪ್ರೆಸೆಂಟ್. ಅಂದರೆ ಇದ್ರ ಬಗ್ಗೆ ಇದು ಭಾಳ ಮುಂಚಿತವಾಗಿಯೇ ಅಧಿಕಾರಿಗಳು ಸೂಚನೆ ಕೊಟ್ಟಾರ. ಕಳೆದ 6-7 ತಿಂಗಳ ಮುಂಚೆನೇ ಈ ಕರ್ನಾಟಕದಲ್ಲಿ ಎಷ್ಟು ಮಳೆ ಆಗ್ತೈತಿ, ಎಷ್ಟು ಬರ ಬರುತ್ತೆ ಅಂತಕ್ಕಂಥ ಸಮೀಕ್ಷೆ ಇತ್ತು. ಇದ್ರೂ ಕೂಡ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಯಾವುದೇ ಮಂತ್ರಿಗಳಾಗಲಿ ಯಾವುದನ್ನು ಗಮನ ಹರಿಸಿ ಕೆಲಸ ಮಾಡದೇ ಇರತಕ್ಕಂಥ ವಿಫಲತೆ ಕಾಣ್ತಾ ಇದ್ದೀವಿ. ಇವತ್ತು ಕಂಡೀವಿ ಈ ಸರ್ಕಾರ ಅಂತ ಅಲ್ಲ, ಹಿಂದಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಮಾಡಿರೋ ಹಣೆಬಾರಗಳು ಅಷ್ಟೇ. ಅದು ಈಗ ಸಗಣಿನ 3 ಭಾಗ ಮಾಡಿ ನೋಡಿದಂಗೆ, ಇದು ಒಂದು BJP ಸಗಣಿ, ಇದೊಂದು JDS ಸಗಣಿ, ಇದೊಂದು ಇದು ಸಗಣಿ. ಯಾವ ಸಗಣಿ ಬೇಸಿರ್ತಪ್ಪ, ಎಲ್ಲ ಸಗಣಿನೇ 3 ಭಾಗ ಮಾಡಿದೆ. ಇದು ವಾಸ್ತವ ಇರೋದು, ಇದು ಸ್ಥಿತಿ ನಮ್ಮ ಕರ್ನಾಟಕದ. ಜನಪರ ಇಲ್ಲ, ಯಾರು ಜನರ ರಕ್ಷಣೆ ಮಾಡೋ ವಿಚಾರ ಇಲ್ಲ. ಅಧಿಕಾರ ಬರ್ತೀನಿ ಬರೀ ಒದ್ದಾಟ ಬಡದಾಟ ಅಷ್ಟೇ. ಗೋವಿಂದರಾಜ್ ಅವರೇ, ಕಾಂಗ್ರೆಸ್ ಕೆಲಸ ಇದೆ ಕಣ್ರಿ, ಅವ್ರು ಸಚಿವ ಸ್ಥಾನ ತುಂಬ್ಕೋಬೇಕು. ಕೃಷಿ ಸಚಿವರು ಯಾರು ಅಂತಾನೆ ನಮಗೆ ಇನ್ನೂ ಗೊತ್ತಿಲ್ಲ. ಅವ್ರು ಆ ತಲೆನೋವಲ್ಲಿದ್ದಾರೆ. ನಿಮಗೇನು ಸಮಸ್ಯೆ? ಬರದ ಬಗ್ಗೆ ಮಾತಾಡಕ್ಕೆ ಇನ್ನೂ SIR ತಲೆನೋವು ಮುಗ್ದಿಲ್ವಾ? ನಿಮಗೆ ಕಾಣಿಸ್ತಾ ಇಲ್ವಾ ರೈತರು? ನಾವು ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇಲ್ಲ ಮೇಡಮ್. ಕಳೆದ 15 ತಿಂಗಳಿಂದಲೂ ಕೂಡ ನಾವು ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸ ಮಾಡ್ತಲೇ ಇದ್ದೀವಿ. ಬರದ ಬಗ್ಗೆ ಏನ್ ಮಾತಾಡಿದ್ರಿ? ಬರದ ಬಗ್ಗೆನೆ ನೀರಿನ ಹಾಹಾಕಾರ ಇವತ್ತಿಂದಲ್ಲ, ಕಳೆದ 1-1.5 ತಿಂಗಳಿಂದ ರಾಯಚೂರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಬಹಳ ದಿನದಿಂದಲೇ ನಡೀತಾ ಇದೆ. ಇದ್ರ ವಿಚಾರವಾಗಿ ನಾವು ಆಲ್ರೆಡಿ ಸರ್ಕಾರ ಗಮನಕ್ಕೆ ತಂದ್ವಿ. ಇಲ್ಲಿವರೆಗೂ ಆ ಜಿಲ್ಲೆಗೆ ಹೋಗಿ ಒಂದು KDP ಸಭೆ ಅನ್ನೋದನ್ನೋ, ಇಲ್ಲ ಒಂದು ಉಸ್ತುವಾರಿ ಸಚಿವರು ಹೋಗಿ ಅಲ್ಲಿ ಸಭೆ ಮಾಡುವಂಥದ್ದು, ರೈತರ ಬಗ್ಗೆ ಏನು ಆಗಬೇಕು ಅನ್ನೋ ವಿಚಾರ ಚರ್ಚೆ ಮಾಡೋದಾಗಲಿ, ಇಲ್ಲಿವರೆಗೂ ಈ ಸರ್ಕಾರ ಬಂದಾಗ್ಲಿಂದ ಹೇಳ್ಬೇಕು ಅಂದ್ರೆ ಕಳೆದ 3 ವರ್ಷದಿಂದ ಯಾವುದೇ ಒಂದು ರೈತರ ಬಗ್ಗೆ ಇರತಕ್ಕಂಥ ಯೋಚನೆಗಳನ್ನ ಈ ಸರ್ಕಾರ ಮಾಡೇ ಇಲ್ಲ. ಕೇವಲ ಅವ್ರ ಕುರ್ಚಿ ಯಾವಾಗ ಬದಲಾವಣೆ ಮಾಡ್ಕೊಬೇಕು, ನಾವು ಈ ಗಮನ ತರಂತ ಕೆಲಸ ಮಾಡ್ತಾ ಇದ್ದೀವಲ್ಲ ಮೇಡಮ್. ಈಗ ವಿರೋಧ ಪಕ್ಷವಾಗಿ ಜನರ ದನಿಯಾಗಿರ್ತಾರೆ. ರಾಜ್ಯದಲ್ಲಿ ಶುರುವಾಗಿ ಕೇಳಿಸ್ಕೊಳ್ಳಿ, SIR ಶುರುವಾಗಿ 1 ವಾರ ಆಯ್ತಾ ರಾಜ್ಯದಲ್ಲಿ? 30ನೇ ತಾರೀಕಿಂದ ಆಗಿರ್ತಕ್ಕಂಥ 3 ದಿನಕ್ಕೆ ಹಂಗಾಮ ಮಾಡ್ಬಿಟ್ರಿ. ಮದ್ವೆ ಮನೇಲಿ ಮಾಡ್ತಾ ಇದಾರೆ, ಛತ್ರದಲ್ಲಿ SIR ಮಾಡ್ತಾ ಇದಾರೆ, ಮಸೀದಿಲ್ ಮಾಡ್ತಾ ಇದಾರೆ ಅಂತ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದು. ರೈತರಿಗೆ ಬರ ತಾಂಡವ ಆಡ್ತಾ ಇದೆ, ಜಾನುವಾರುಗಳು ನೀರಿಲ್ದಲೆ ಒದ್ದಾಡ್ತಾ ಇದಾವೆ ಅನ್ನೋ ಎಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ರಿ ಹೇಳಿ? ಅಲ್ಲ, ವಿಡಿಯೋ ರಿಲೀಸ್ ಮೇಡಮ್. ಈಗ ನಾವು ಕಳೆದ ಬಾರಿ ರಾಯಚೂರು ಭಾಗದ್ದು ಒಂದು ನಮ್ಮ ವಿರೋಧ ಪಕ್ಷ ನಾಯಕರು ನೀರಿನ ಸಮಸ್ಯೆ ಆಗಿದೆ ಅಂತೆಲ್ಲ ಸರ್ಕಾರ ನಾಯಕರು ಯಾರು ಮೇಡಮ್? ಅಶೋಕ್ ಅವರೇ. ಹೌದು, ಯಾಕೆ ನಿಮ್ಗೆ ಅನುಮಾನ ಇದೆಯಾ? ನಿಮ್ಗೆ ಅನುಮಾನ ಇದೆಯಾ? ನಿಮ್ಗೆ ಅನುಮಾನ ಇದೆ ಹೇಳಿ. ನಿಮ್ಗೆ ಅನುಮಾನ ಇದೆ ಹೇಳಿ. ವಿರೋಧ ಪಕ್ಷದ ನಾಯಕರು ನೀವು ಏನ್ ವಿಚಾರ ಚರ್ಚೆ ಆಗ್ತಾ ಇದೆ ಅದನ್ನ ನೀವು ಗಮನ ಹರಿಸ್ತಾ ಇಲ್ಲ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಇವತ್ತು ಒಂದ್ ನಿಮಿಷ ವಿರೋಧ ಪಕ್ಷಗಳ ಹೋಗಿ ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ. ಮುಖ್ಯಮಂತ್ರಿ ಕಂಡು ನೀವು ನೀರಿನ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ. ಈಗ ಒಂದ್ ನಿಮಿಷ, ಮೊನ್ನೆ ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ ಸರ್, ಮೈಸೂರು ಭಾಗದ KRSಗೆ ವಿಸಿಟ್ ಮಾಡಿ ಬೆಂಗಳೂರಿನ ನೀರಿಗೆ, ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಇದ್ರ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು. ಇಲ್ಲಿವರೆಗೂ ಆ ಸಭೆ ಕರೆಯುವಂಥದ್ದಾಗ್ಲಿ, ಸಭೆ ವಿಚಾರ ಚರ್ಚೆ ಮಾಡೋದಾಗ್ಲಿ, ಫಸ್ಟ್ ಆಫ್ ಆಲ್ ಕೃಷಿ ಸಚಿವರೇ ಇಲ್ಲ ಮೇಡಮ್. ಇವತ್ತು ಯಾರು ರೈತರ ಬಗ್ಗೆ ಬೆಳಗ್ಗೆ ಎದ್ದು ಅದನ್ನು ಚರ್ಚೆ ಮಾಡಬೇಕು, ಸರ್ಕಾರದ ಗಮನ ಸೆಳಿಬೇಕು ಅಂತ ಸಂಬಂಧಪಟ್ಟ ಕೃಷಿ ಸಚಿವರು ಇದ್ದಿದ್ರೆ ಬಹುಶಃ ಗೊಬ್ಬರಕ್ಕಾಗ್ಲಿ, ಬಿತ್ತುವಂಥ ಬೀಜನ ಬಿತ್ತಕ್ಕಾಗ್ಲಿ ಇವತ್ತು ಎಲ್ಲವೂ ಕೂಡ ಒಂದು ದೊರಕಿಸುವಂಥ ಕೆಲಸ ಮಾಡಬೇಕು. ಮಳೆ ಬಂದಿಲ್ಲ, ನೀವು ಯಾರು ಬೆಳಿಬೇಡಿ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅಂದ್ರೆ ಇವ್ರ ಜವಾಬ್ದಾರಿ ಯಾವ ಮಟ್ಟದಲ್ಲಿದೆ? ಇವತ್ತು ಬರ ಬಂದಿದೆ ಅಂದ್ರೆ ಅದಕ್ಕೆ ಪರಿಹಾರವಾಗಿ ನಾವು ಏನಾದ್ರೂ ಮಾಡ್ಕೊಡ್ತೀವಿ. ಬೆಳೆನೇ ಬೆಳಿಬೇಡಿ ಅನ್ಲಿಲ್ಲ, ಮಳೆ ಆಶ್ರಿತ ಬೆಳೆಗಳನ್ನ ಕೈ ಬಿಡಿ ಅಂತ ಹೇಳಿರುವ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಒಬ್ಬರೇ ಅಲ್ಲ. ಹಂಗಲ್ಲ ಮೇಡಮ್, ಇಂಥ ಪರಿಸ್ಥಿತಿಯಲ್ಲಿ ಅವರೊಬ್ಬರೇ ಹೇಳಿದ್ದಲ್ಲ. ಒಂದ್ ನಿಮಿಷ, ಈಗ ಮೇಡಮ್ ಇಲ್ಲಿ ಇಲ್ಲ, ಒಂದ್ ನಿಮಿಷ ತೇಜಸ್, ಒಂದೇ ನಿಮಿಷ. ಇವತ್ತು ಸರ್ಕಾರ ಬಂದು ಹೊಸ ಮುಖ್ಯಮಂತ್ರಿಗಳು 1.5 ತಿಂಗಳಾಯ್ತು ಹೆಚ್ಚು ಕಮ್ಮಿ ಹತ್ತತ್ರ. ಇವತ್ತು ಯಾವುದೇ ಒಂದು ರೈತರ ಪರವಾಗಿರ್ತಕ್ಕಂಥ ಸಭೆಗಳು ಮಾಡಿ ಮುಂದೆ ಬರ್ತಕ್ಕಂಥ ಕ್ರಮ ನಾವು ಹೇಗೆ ಜರುಗಿಸ್ತೀವಿ, ಹೇಗೆ ಸಭೆಗಳು ಮಾಡ್ತೀವಿ, ಒಂದೇ ವಿಚಾರ ಚರ್ಚೆಗಳು ಯಾವ್ದಾನ ಆಗಿದ್ರೆ ಕಳೆದ ಏನ್ ಈಗಲೂ ಕೂಡ ಆಗಿಲ್ಲ, ಇನ್ನೂ ಕೂಡ ಆಗಿಲ್ಲ. ಬರದ ಪರವಾಗಿ ಇಲ್ಲಿ ತನಕ ಒಂದೇ ಒಂದು ಸಮೀಕ್ಷೆಯನ್ನು ಕಾಂಗ್ರೆಸ್ ಅಥವಾ ರಾಜ್ಯ ಸರ್ಕಾರ ತಗೊಂಡಿಲ್ಲ. ವಿರೋಧ ಪಕ್ಷದರಾಗಿ ನೀವ್ ಎಷ್ಟು ಕಡೆ ಓಡಾಡಿದ್ರಿ ಮೇಡಮ್? ಅದನ್ನೇ ಹೇಳಿಲ್ವಾ ನಾವು? ಈಗ ಅದನ್ನೇ ಹೇಳ್ತಾ ಇರೋದು ಮೇಡಮ್. ಮೊನ್ನೆ ಈಗ KRSಗೆ ಭೇಟಿ ಕೊಡುವಂತ ಕೆಲಸ ನಮ್ಮ ವಿರೋಧ ಪಕ್ಷ ನಾಯಕರು ಅವರು ಮಾಡಿದ್ದಾರೆ. ಹೆಚ್ಚು ಬರ ಆಗಿರೋದು ಉತ್ತರ ಕರ್ನಾಟಕದಲ್ಲಿ. ಜನ ಹೋದ್ರೆ ಅದನ್ನೇ ಸರ್, ಕಳೆದ ವಾರ ನಮ್ಮ ಮೈಸೂರು ಭಾಗದ ವಿಸಿಟ್ ಅಂತ ಮಂಡ್ಯ ಭಾಗದಲ್ಲಿ ಆಗಿದೆ. ಈಗ ಮುಂದಿನ ಭಾಗವಾಗಿ ಇವತ್ತು ಲಿಸ್ಟ್ ಗೊತ್ತಾ ಹೋಗ್ಲಿ ಮೇಡಮ್. ಈಗ ಮಳೆ
ಆಗ್ತಾ ಇಲ್ಲ, ತುಮಕೂರಲ್ಲಿ ಆಗ್ತಾ ಮಳೆ ಇಲ್ಲ. ಅಲ್ಲ, ಮಳೆ ಬರ್ತಿದ್ದಂಗೆ ಎಲ್ಲವೂ ಸಮಸ್ಯೆ ಪರಿಹಾರ ಅಲ್ಲ. ಹೇಳ್ತೀನಿ ಕೇಳಿ, ಮಳೆ ಯಾವಾಗ ಬರ್ಬೇಕು ಅವಾಗ ಬಂದ್ರೇನೆ ರೈತರಿಗೆ ಅನುಕೂಲ ಆಗಂತದ್ದು. ರೀ, ನೀವು ಮಳೆಗೆ ಪಾಠ ಮಾಡ್ತಾ ಇದ್ದೀರಾ? ನಾನ್ ಮಳೆ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ನಾನು ಪಾಠ ಮಾಡ್ತಾ ಇಲ್ಲ. ಇವತ್ತು ಮಳೆ ಬಂದಿದೆ ಅಂತ ನಾವು ಖುಷಿಯಾಗಿರೋಂಥದ್ದಲ್ಲ, ಮಳೆ ಬಂದಿದೆ ಅಂತ ಖುಷಿಯಾಗಿರೋಂಥದ್ದಲ್ಲ. ನೀವು ಅಲ್ಲ, ಒಂದ್ ವಿಷಯ ಆರ್ ಅಶೋಕ್ ಅವರು ಉತ್ತರ ಕರ್ನಾಟಕ ಪ್ರವಾಸ ಅಲ್ಲ, ನೀವು ಮಾಡ್ಬೇಕಾಗಿತ್ತು. ಪಕ್ಕಾ ರೈತರಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕ್ ಗೊತ್ತಾ? ಅಕ್ಕಪಕ್ಕದಲ್ಲಿರುವಂತ ಅಮ್ಮ, ಕೇಳು ಮೇಡಮ್. ಎಲ್ಲವೂ ಕೂಡ ಪ್ಲಾನ್ ಆಗಿದೆ. ಈಗ ಅಕಾಲಿಕ ಮಳೆ ಬರಲಿ, ಕಾಲಿಕ ಮಳೆ ಬರಲಿ, ಮಳೆಯಿಂದ ಗ್ರಾಮೀಣ ಪ್ರದೇಶಕ್ಕೆ ಲಾಭ ಐತೆ ಹೊರತು ಲಕ್ಷಣ ಇಲ್ಲ. ಈ ಪಾಠ ಇವರಿಗೆ ಅರ್ಥ ಆಗಿರ್ಬೇಕು, ಮೊದಲನೇ ಪಾಯಿಂಟ್. ಈಗ ಪ್ರಕೃತಿ ವಿರುದ್ಧ ಪ್ರಕೃತಿ ಹಿಂಗೆ ಆಗ್ಬೇಕು ಹಂಗ ಆಗ್ಬೇಕು ಅಂತ ಹೇಳೋ ಶಕ್ತಿ ಜಗತ್ತಿನಾಗ ಯಾವ ಪಕ್ಷಕ್ಕಿಲ್ಲ, ಯಾರಿಗಿಲ್ಲ. ಅದನ್ನ ಹೇಳಲಿಕ್ಕೂ ಆಗಲ್ಲ. ಅಕಾಲಿಕ ಮಳೆ ಅಲ್ಲ ಸರ್, ಪ್ರಿಪರೇಷನ್ ಇರಬೇಕಾಗಿತ್ತು. ಈಗ ಆ ತಯಾರಿ ಅವ್ರು ಮಾಡಿಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ತಯಾರಿ ಮಾಡಿಲ್ಲ, ಸರ್ಕಾರವಾಗಿ ಮಾಡ್ತಿಲ್ಲ, ವಿರೋಧ ಪಕ್ಷವಾಗಿ ನಾವು ಯಾವ ರೀತಿ ವಿರೋಧ ಪಕ್ಷ shadow CM ತರ ಕೆಲಸ ಮಾಡ್ಬೇಕು. ನಾವು ಸರ್ಕಾರವನ್ನು ವಿರೋಧ ಪಕ್ಷ ಗೋವಿಂದರಾಜ್ ಅವರೇ, ಗೋವಿಂದರಾಜ್ ಹೌದು, 100% ಮಾಡಿ. ಗೋವಿಂದರಾಜ್ ಅವರೇ, ಗಮನ ಸೆಳೆಯೋದು ಅನ್ನುವಂತಹ ಒಂದು ಸ್ಟ್ಯಾಂಡಿಂಗ್ ಪದ ಬಳಸಬೇಡಿ ದಯವಿಟ್ಟು. ಅಲ್ಲ, ಈ ಸರ್ಕಾರಕ್ಕೆ ಒಂದು ದಪ್ಪ ಚರ್ಮದ ಸರ್ಕಾರ ಅವ್ರಿಗೆ ಇವತ್ತು ಬರೀ ದಪ್ಪ ಕೂತ್ಕೊಂಡಿದ್ದಾರೆ. ಚರ್ಮ ನಿಮಗೆ ನೀವು ಹೇಳೋದು ಕೇಳ್ತಾ ಇಲ್ಲ, ನಾವು ಹೇಳೋದು ಕೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಮೇಡಮ್. ತಾಕತ್ ನಿಮಗಿಲ್ಲ ಅಂತ ಅಲ್ಲಲ್ಲ, ನೀವು ಹೇಳೋದು ಕೇಳ್ತಾ ಇಲ್ಲ, ನಾವು ಹೇಳೋದು ಕೇಳ್ತಾ ಇಲ್ಲ. ರೈತರು ಗೋಳು ಕೇಳೋಂತ ಸರ್ಕಾರ ಇವತ್ತಿಲ್ಲ ರಾಜ್ಯದಲ್ಲಿ. ಕೃಷಿ ಮಂತ್ರಿ ಇದಾರಲ್ಲ, ಶೋಭಾ ಕರಂದ್ಲಾಜೆ ಅವರು, ಶೋಭಾ ಕರಂದ್ಲಾಜೆ ಅವರು ಕೃಷಿ ಮಂತ್ರಿ, ರಾಜ್ಯದ ಕೃಷಿ ಮಂತ್ರಿ ಕೇಂದ್ರ ಸರ್ಕಾರದಲ್ಲಿ. ಆಯಮ್ಮ ಈ ಇರುವಂತ 30 ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಬರ ಇದೆ, ಯಾವ ತಾಲೂಕಿಗೆ ನೀರು ಬೇಕು, ಯಾಕೆ ಮೋಡ ಬಿತ್ತನೆ ಮಾಡ್ತಾರಂತೆ ಒಂದು ಸ್ಪಷ್ಟೀಕರಣ ಕೃಷಿ ಮಂತ್ರಿ ಆದಂತ ಶೋಭಾ ಕರಂದ್ಲಾಜೆ ಒಂದು ಶಬ್ದ ಕೇಳಿಬಿಡಿ ಮೇಡಮ್ಗೆ. ರಾಯಚೂರಲ್ಲಿ ಎಷ್ಟು ತಾಲೂಕಿದೆ ಅವರು SIR ಅಲ್ಲಿ ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಅಂತ ಹುಡುಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಶೋಭಾ ಮೇಡಮ್ ಅವರು. ಆ ವಿಡಿಯೋ ರಿಲೀಸ್ ಮಾಡಬೇಕು. ನೀವೇನೇನೋ ಕಷ್ಟ ಕೇಳಬೇಡಿ, ಪ್ರಶ್ನೆಗಳನ್ನ ಕೇಳಬೇಡಿ ಪಾಪ ಅವ್ರಿಗೆ. ಶಶಿಧರ್ ಅವರೇ, ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಅನ್ನುವ ಪ್ರಶ್ನೆ, ಅನುಮಾನ ರಾಜ್ಯದ ರೈತರಿಂದ ಹಿಡಿದು ಎಲ್ರಿಗೂ ಇದೆ. ಅವರಂತೂ ಕೆಲಸ ಮಾಡ್ತಿಲ್ಲ. ಪ್ರಬಲ ವಿರೋಧ ಪಕ್ಷವಾಗಿ ಅವ್ರು ಕೆಲಸ ಮಾಡ್ದಲ್ಲಿದ್ದಾಗ ಅಡ್ವಾಂಟೇಜ್ ತಗೋಬೇಕಾಗಿರೋರು ನೀವು ನಮಗೆ ಏನು ನಂಬರ್ಸೇ ಕೊಟ್ಟಿಲ್ಲ, ನಾವು ಹಿಂಗೆ ಇರ್ತೀವಿ ಬಿಡಿ ಅನ್ನೋಕ್ಕಾಗಲ್ಲ. ಎಲೆಮರಿ ಕಾಯಿ ಅಂತ ಕೆಲಸ ಏನಾದರೂ ಮಾಡಬೇಕು ಸರ್. ಖಂಡಿತವಾಗಿ ಮಾಡ್ತಾ ಇದ್ದೀವಿ. ನಾನು ಒಬ್ಬ ರೈತನ ಮಗನಾಗಿ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 8-9 ತಿಂಗಳಿಂದ ಎಲ್ಲ ಮಾಧ್ಯಮಗಳು, ನಾನು ಎಲ್ಲೆಲ್ಲಿ ಮಾಧ್ಯಮಗಳನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. IMD ಏನು ಹೇಳಿದೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಅವಾಗಲೇ ಪ್ರೆಡಿಕ್ಷನ್ ಮಾಡ್ತಾ ಇತ್ತು. ಕಳೆದ ವರ್ಷವೇ ಆಗಸ್ಟಲ್ಲಿ ಪ್ರೆಡಿಕ್ಷನ್ ಮಾಡ್ತಾ ಇದೆ. ಯಾಕೆಂದರೆ 2025 ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥದ್ದು, 110% ಮಳೆ ಆಗಿರ್ತಕ್ಕಂಥದ್ದು, 100% ಆಗೋದು ನಮ್ಮ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರ್ತದೆ 2025ರಲ್ಲಿ. ಸುಮಾರು 50 ವರ್ಷಕ್ಕಿಂತ ಹಿಂದಿನ ಲೆಕ್ಕ ಹಾಕಿದ್ರೆ 25ರಲ್ಲಿ ಹೆಚ್ಚಿನ ಮಳೆ ಆಗಿದೆ. ನಂತರ ಅದೇ ಪ್ರೆಡಿಕ್ಷನ್ ಮಾಡ್ತಾ ಆಗಸ್ಟಲ್ಲಿ IMD. ನಾನು ಪ್ರತಿ ಸರಿ ಕುತ್ಕೊಂಡು ನೋಡ್ತಾ ಇದ್ದೀನಿ, ನಾನು ಪ್ರತಿಯೊಂದು ಹೇಳ್ತಾ ಇದ್ದೀನಿ, ಪ್ರತಿ ಸರಿನೂ ನಾವು ಗಮನ ಸೆಳೆಯೋದಕ್ಕೆ ಸರ್ಕಾರದ ಗಮನ ಸೆಳೆಯೋದಕ್ಕೆ ಬರ್ತೀವಿ. ನಾನು ಆಕ್ಚುಲಿ ನಿಮಗೆ ಟೈಮ್ ಕೊಡಬೇಕಿತ್ತು ಮಾತಾಡೋಕ್ಕೆ, ಬಟ್ ಸ್ಟಿಲ್ ಮಧ್ಯದಲ್ಲಿ ಬಾಯಿ ಹಾಕ್ತಾ ಇದ್ದೀನಿ. ನಾನೊಬ್ಬ ರೈತನ ಮಗ ಅಂತ ಒಂದು ಒಳ್ಳೆ ಸ್ಟೇಟ್ಮೆಂಟನ್ನು ಇಟ್ಕೊಂಡು ಮಾಧ್ಯಮಗಳಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನೋದಲ್ಲ. ಅವ್ರು ಮಾಡ್ತಾ ಇಲ್ಲ ರೀ ಸಮೀಕ್ಷೆ, ಅವ್ರು ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ 108 ತಲೆನೋವು ಪಾಪ. ಕೃಷಿ ಮಂತ್ರಿನೇ ಇಲ್ಲ ನಮಗೆ ಕೇಳ್ಕೊಳ್ಳಕ್ಕೆ. ಅವ್ರು ಡೆಲ್ಲಿಗೆ ಓಡಾಡೋದ್ರಲ್ಲಿ ಬಿಸಿ ಇದ್ದಾರೆ. ಕೇಂದ್ರ ಮತ್ತು ನೀವ್ ಏನ್ರಿ ಮಾಡ್ತಾ ಇದೀರಿ? ಅವ್ರು ಮಾಡ್ದಲ್ಲ ಕೆಲಸವನ್ನ ಬಿಟ್ಟ ಸ್ಥಳ ತುಂಬಿರಿ ಅನ್ನೋ ಒಂದು ವ್ಯಾಖ್ಯೆ ಇದೆ, ಅದನ್ನ ನೀವು ಮಾಡಬೇಕು. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ರೈತರ ಮನೆಗೆ ಅಥವಾ ಊರುಗಳಿಗೆ ಹಳ್ಳಿಗಳಿಗೆ ಇಲ್ಲಿ ತನಕ ಪ್ಲಾನಿಂಗ್ ಇಲ್ಲ, ಒಪ್ಕೊಂಡ್ರಿ ನೀವು? ಮುಂದಿನ ದಿನಗಳಲ್ಲಿ ನಾವು ನೋಡಿ ಸತ್ಯವನ್ನ ಇರತಕ್ಕಂಥದ್ದು ನಾವು ಪ್ರೆಡಿಕ್ಷನ್, ನಾವು ಸರ್ಕಾರ ಮತ್ತು ಪ್ರತಿಪಕ್ಷಗಳನ್ನು ನೋಡ್ತಾ ಇದೀವಿ. ಅದ್ರ ಏನ್ ಮಾಡ್ತಾ ಇದೆ ನೋಡಿ, ಸರ್ಕಾರ 2 ತಿಂಗಳಿಂದ ಟೇಕ್ ಆಫ್ ಆಗಿಲ್ಲ, ಮತ್ತೆ ಪ್ರತಿಪಕ್ಷಗಳು ಯಾವುದೋ MLC ಎಲೆಕ್ಷನ್ ಗಲಾಟೆಗಳಲ್ಲಿ ನಿಂತಿದ್ದಾವೆ. ನಾವು ಸಹ ಅವ್ರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನೀವು ಮೊದಲು ಹೋಗಿ ರೈತರನ್ನು ನೋಡಿ. ಇವತ್ತು NDRF ಫಂಡಲ್ಲಿ 5 ಕೋಟಿ ಇಟ್ಟಿದ್ದಾರೆ, ಬರೀ 5 ಕೋಟಿ ಇಟ್ಟಿದ್ದಾರೆ. ಯಾವುದಾದ್ರೂ ಕುಡಿಯೋ ನೀರಿಗೆ ಒಂದು ತಾಲೂಕಿಗೂ ಸಾಕಾಗೋದಿಲ್ಲ 5 ಕೋಟಿ. ಇವತ್ತು 25 ಕೋಟಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಸಹ ಪತ್ರ ಬರೆದಿದ್ದಾರೆ, 5 ಕೋಟಿ ಯಾವುದಕ್ಕೂ ಸಾಕಾಗೋದಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಬಿಕಾಸ್ ಬಿಜೆಪಿ ಅವ್ರಿಗೆ ಅವ್ರದೇ ಅವ್ರು ಇದಾರ ಇಲ್ವಾ ಗೊತ್ತಿಲ್ಲ. ನೀವುಗಳಾದ್ರೂ ಒಂಚೂರು ರೈತರು ಪರದಾಡ್ಬೇಕು. ಬೆಂಗಳೂರಿಗೆ ಸಮಸ್ಯೆ ಬಂದಾಗ 2023ರಲ್ಲಿ ನಮ್ಮ ಹಕ್ಕು ಅಂತ ರಾಜ್ಯ ರೈತ ಸಂಘದ ಜೊತೆಗೆ ಸೇರ್ಕೊಂಡು ಕುರುಬೂರು ಶಾಂತಮೂರ್ತಿ ಅವರ ಜೊತೆ ಸೇರ್ಕೊಂಡು ಹೋರಾಟ ಮಾಡಿರ್ತಕ್ಕಂಥವ್ರು ಆಮ್ ಆದ್ಮಿ ಪಾರ್ಟಿಯವರು ಮುಂಚೂಣಿಯಲ್ಲಿ ನಾವು ಇದ್ವಿ. ನೋಡಿಬಹುದು ನೀವು, ನಾವು ಆ ಹೋರಾಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು, ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ನಾವು ಖಂಡಿತವಾಗಿ ಹೋರಾಟ ಮಾಡೇ ಮಾಡ್ತೀವಿ. ಬರ್ತೀನಿ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ.
ವೆಲ್ಕಮ್ ಬ್ಯಾಕ್ ಬಸವರಾಜ್ ಸರ್. ನಂದು ಸರಳ ಪ್ರಶ್ನೆ, ಬಹುಶಃ ಅವರಿಗೆ ಅದು ಬರ್ನಿಂಗ್ ಕ್ವೆಶನ್ ಅಂತ ಅನ್ನಿಸ್ಬೋದು ಸರ್ಕಾರದವರಿಗೆ. ಕೃಷಿ ಮಂತ್ರಿ ಅಂತಿಲ್ಲ ಈಗ ನಾವು ಕೇಳೋಣ ಅಂದರೆ ಯಾರನ್ನು ಕೇಳಬೇಕು? ಮುಖ್ಯಮಂತ್ರಿನ ಕೇಳೋಕ್ಕಾಗಲ್ಲ ಸರ್. ನಾನು ಮುಖ್ಯಮಂತ್ರಿ ಕೇಳ್ಬಿಟ್ರೆ ಗೃಹ ಮಂತ್ರಿಗಳು ಬರ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು SAR ಹೇಳ್ತಾರೆ ರೀ ಮುಖ್ಯಮಂತ್ರಿ ಮನ್ಮನೆಗೆ ಹೋಗೋಕ್ಕಾಗುತ್ತೇನ್ರಿ ಅಂತ. ಹಾಗೆ ಇಲ್ಲೂ ನಾವು ಮನ್ಮನೆಗೆ ಅಥವಾ ಜಿಲ್ಲೆಗೆ ಮುಖ್ಯಮಂತ್ರಿನ ಕಳ್ಸೋಕ್ಕಾಗುತ್ತೇನ್ರಿ ಅಂತ ಕೇಳ್ಬಿಟ್ರೆ ಭಯ ಆಗುತ್ತೆ, ಉತ್ತರ ಸಿಗಲ್ಲ. ಏನು ಮಾಡಬೇಕು ರೈತರು? ಗೋಶಾಲೆಗಳು 120 130 ಮುಚ್ಚಿದ್ದಾರೆ. ಈಗ ನೀರಿಲ್ಲ ಅಂದ್ರೆ ಒದ್ದಾಡ್ ಸಾಯ್ಬೇಕು, ತೆಗಿಬೇಕಾಗಿರೋರು ಕ್ಲೋಸ್ ಮಾಡಿಸಿದ್ದಾರೆ. ರೈತರಿಗೆ 70-75% ಬಿತ್ತನೆ ಆದ್ಮೇಲೆ ಹೇಳ್ತಾರೆ ನೀವು ಮಳೆ ನೋಡ್ಕೊಂಡು ಬೆಳೆ ಹಾಕ್ರಪ್ಪ ಅಂತ. ಏನ್ ಮಾಡಿ ಸಾಯ್ಬೇಕು ಸರ್ ನಾವು ಹಂಗಾದ್ರೆ ರೈತರು? ಮೊದಲನೇದ್ದು ಕೃಷಿ ಮಂತ್ರಿ ಇಲ್ಲ ಅಂದ್ರೆ ಕೃಷಿ ಮಂತ್ರಿ ಸ್ಥಾನ ಖಾಲಿ ಇದೆ ಅಂತ ಅಲ್ಲ. ಯಾವ ಮಂತ್ರಿ ಮಾಡಿರೋದಿಲ್ವೋ ಆ ಎಲ್ಲ ಇಲಾಖೆಗಳು ಮುಖ್ಯಮಂತ್ರಿ ಪದದಲ್ಲಿರ್ತವೆ. ಕೇಳ್ಬೋದಾ ಸರ್? ನನ್ನ ಕೇಳಲೇಬಹುದು, ಕೇಳಲೇಬೇಕು. ಮನ್ಮನೆಗೆ ಯಾರು ರೈತರ ಮನೆ ಕಳಿಸ್ತೀರಾ ಅಂತ ಕೇಳ್ಬಿಟ್ರೆ ಕೇಳಲೇಬೇಕು. ಈಗ ನೀವು ಬೇರೆಯವ್ರನ್ನ ಅಪಾಯಿಂಟ್ ಮಾಡಿಲ್ಲ ಅಂದ್ರೆ ಆ ಖಾತೆ ನಿಮ್ಮ ಹತ್ರನೇ ಇದೆ, ಮುಖ್ಯಮಂತ್ರಿ ಹತ್ರನೇ ಇದೆ ಆ ಖಾತೆ. ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಲಿಸ್ಟ್ ನೋಡಿ. ಮೊನ್ನೆ ಸ್ಟೇಟ್ಮೆಂಟ್ ನಿಮ್ ಗಮನಕ್ಕೆ ಇನ್ನೇನು ಬಂದೇ ಬಂದಿರುತ್ತೆ ಸರ್. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ ಮನ್ಮನೆಗೆ ಪ್ರಿಯಾಂಕ್ ಅಂತದ್ದು DK ಶಿವಕುಮಾರ್ ಹೋಗಕ್ಕಾಗುತ್ತೇನ್ರಿ ಅಂತಾರೆ. ಅದಕ್ಕೆ ಸರ್ ಭಯ. ಓಟ್ ಬೇಕಾದ್ರೆ ಹೋಗೋದಿಲ್ವಾ? ಓಟ್ ಕೊಡಿ ಮನೆ ಮನೆಗೆ ಕೈ ಮುಗಿಯೋದಿಲ್ವಾ? ಕೆಲ್ಸಕ್ಕೆ ಮಾಡ್ಬೇಕಾದ್ರೆ ಹೋಗಕ್ಕಾಗಲ್ವಾ? ಎಂತ ಮಾತು? ಪರಿಹಾರ ಕೊಡಕ್ಕೆ NDRF ಅಡ್ಡ ಬರುತ್ತೆ ಇವರಿಗೆ. ಬಂದೆ ಪರಿಹಾರ ಕೊಡಕ್ಕೆ NDRF ಟೆಕ್ನಿಕಲ್ ಸಮಸ್ಯೆ ಬರುತ್ತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ನಮಗೆ ಬೇಕಾದಂಗೆ ಓಟ್ ತಗೊಳಕ್ಕೆ ಅದಕ್ಕೆ ಯಾವುದೇ ಟೆಕ್ನಿಕಲ್ ಇಶ್ಯೂ ಬರಲ್ಲ. ಈ ರೈತರ ವಿಚಾರದಲ್ಲಿ ಮುಖ್ಯವಾಗಿ ನಾನು ಗಮನಿಸ್ತಾ ಬಂದಂಗೆ ಎಲ್ಲ ಪಕ್ಷಗಳು ಕ್ಲೀನ್ ಬೋಲ್ಡ್ ಆಗಿಬಿಡ್ತಾವೆ. ಇದಕ್ಕೆ ಹಸಿರು ಶಾಲೆ ಹಾಕಳಕ್ಕೆ ಯಾರಿಗಾದ್ರೂ ಯೋಗ್ಯತೆ ನಿಜವಾಗಿಯೂ ರೈತರನ್ನ ಯಾವ ರಾಜಕೀಯ ಪಕ್ಷ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ನಿಮಿಷ ತೇಜ್ ಅವರೇ, ಯಾವುದು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಅಲ್ಲಿಂದ ಬರೋ ಆಮ್ ಆದ್ಮಿ ಪಾರ್ಟಿಯಿಂದ, ಆಮ್ ಆದ್ಮಿ ಪಾರ್ಟಿ ಇರೋದೇ ನಗರ ಕೇಂದ್ರಿತ ಪಕ್ಷ. ಅದು ಇಟ್ ಈಸ್ ಮೋರ್ ಆಫ್ ಎ ಮುನ್ಸಿಪಲ್ ಇಶ್ಯೂಸ್. ಅವರ ಪ್ರಣಾಳಿಕೆಯಲ್ಲ ರೈತರ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ನಾನು ಮುಗಿಸ್ತೇನೆ. ಒಟ್ಟಾರೆ ಹೇಳ್ತಿದ್ದೀನಿ ನಾನು, ನೀವು ಒಂದು ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ರಾಷ್ಟ್ರೀಯ ಕೃಷಿ ನೀತಿಯಲ್ಲಿ ಅವ್ರ ಹತ್ರ ಎಂಥದ್ದು ಇಲ್ಲ. ಒಂದು ಆಮೇಲೆ ಜೆಡಿಎಸ್ ನಮ್ಮ ಕುಮಾರಸ್ವಾಮಿ ಅವರಿಗೆ ಬಿಡದಿಯಲ್ಲಿರೋರು ಮಾತ್ರ ರೈತರು. ರಾಯಚೂರಲ್ಲಿ ಬೀದರು, ಆಳಂದ ಅವರಾದ ರೈತರಲ್ಲ. ಅವರು ಬರದಿಂದ ಸಾಯ್ತಾರೆ, ಅಲ್ಲಿ ಹೋಗಲ್ಲ. ಇವರು ಬಿಡದಿಯಲ್ಲಿ ಮಾತ್ರ ರೈತರಿದ್ದಾರೆ. ಬಿಡದಿಯ ರೈತರನ್ನ ಕಾಪಾಡಬೇಕು. ರಾಯಚೂರು ರೈತರು ಏನ್ ಮಾಡ್ಬೇಕು, ಬೀದರ್ ರೈತರು ಏನ್ ಮಾಡ್ಬೇಕು, ಗುಲ್ಬರ್ಗ ರೈತರು ಏನ್ ಮಾಡ್ಬೇಕು? ಬರೆದ ಹೋಗ್ಬೇಕಲ್ಲ ಅಲ್ಲಿ ರೈತ ನಾಯಕರು. ಇವರು ತನೆ ಹೊತ್ತ ಮೇಲೆ ಇವರು ಸಿಂಬಲ್. ಆಮೇಲೆ ಕಾಂಗ್ರೆಸ್ ಅಂತೂ ಬಿಡಿ, ಇವ್ರಿಗೆ ನೀವು ಹೇಳಿದಂಗೆ ಇವ್ರದೇ ತಲೆನೋವುಗಳು. ಆಮೇಲೆ ಬಿಜೆಪಿ ರಾಷ್ಟ್ರೀಯ ಪಕ್ಷ, ಅತ್ಯಂತ ಶ್ರೀಮಂತ ಪಕ್ಷ ಅಂತ ಹೇಳ್ಕೊತೀರಿ. ನಿಮ್ಗೆಲ್ಲ ಕಡೆ ನಾಯಕರಿದ್ದಾರೆ. ನಿಮ್ಮ ನಾಯಕರು ಎಷ್ಟು ಜನ ರೈತರನ್ನ ಹೋಗಿ ಮಾತಾಡಿಸಿದ್ರು ಉತ್ತರ ಕರ್ನಾಟಕದಲ್ಲಿ? ಸರ್ಕಾರ ಫೇಲ್ ಆಗಿದೆ, ಸರ್ಕಾರಿ ವಿಚಾರದಲ್ಲಿ ತಪ್ಪು ಮಾಡಿದೆ ಅಂತ ಎಲ್ಲರೂ ಹೇಳ್ತಿದ್ದೇವೆ. ನೀವೇನ್ ಮಾಡ್ತಿದ್ದೀರಿ? ನಿಮಗೊಂದು ಸುವರ್ಣಾವಕಾಶ ಅಲ್ವಾ ಇದು? ರೈತರ ಮತ್ತು ಮನ್ನಣೆ ಗಳಿಸೋದಕ್ಕೆ, ಜನಮನ್ನಣೆ ಗಳಿಸೋದಕ್ಕೆ. ಅವ್ರ ಕಷ್ಟಕ್ಕಾದ್ರೆ ನಿಮ್ಮನ್ನು ಮರಿತಾರ ರೈತರು? ಕಷ್ಟಕ್ಕಾದ್ರೆ ಎಂದೂ ಮರೆಯೋದಿಲ್ಲ ರೈತರು. ಇವ್ರು ಆಗೋದಿಲ್ವೇ? ಇವ್ರ ಸಮಸ್ಯೆನೇ ಬೇರೆ ಇದೆ. ವಿಜೇಂದ್ರ, ಸದಾನಂದ ಗೌಡ, ಅಡ್ಡ ಮತದಾನ, ಇವ್ರ ಸಮಸ್ಯೆಗಳೇ ಬೇರೆ. ಮತ್ತೆ ಇವ್ರು ಏನಿದ್ರು ಈ ಕಡೆ ಮೈಸೂರು ಭಾಗ, ಮೇಕೆದಾಟು, ಕಾವೇರಿ, ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಯಡಿಯೂರಪ್ಪ ಸ್ವಲ್ಪ ಮಾಡ್ತಿದ್ರು, ಅವ್ರು ಪಾದಯಾತ್ರೆಗೆ ಹೋಗ್ತಿದ್ರು. ನಿಜವಾಗ್ಲೂ ಈಗ ಈ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವ ಮರು ಹುಟ್ಟಿಸ್ಬೇಕಂದ್ರೆ ಮೊದಲು ರೈತನ ಬೆಂಬಲ ಮಾಡ್ಬೇಕು. ನೀವು ಅಲ್ಲಿ ಹೋಗಿ TV ಸ್ಟುಡಿಯೋಲಿ ಕೂತ್ಕೊಂಡು ಸರ್ಕಾರಕ್ಕೆ ಪತ್ರ ಬರೆಯೋದು, ಎಲ್ಲರೂ ಬೇರೆ ಪತ್ರ ಬರೆಯೋದು, ದೊಡ್ಡ ಕೆಲಸ ಪತ್ರ ಬರೆಯೋದು ಹಾಗಲ್ಲ. ನಿಮ್ಮ ಕೇಂದ್ರ ಕೃಷಿ ಮಂತ್ರಿ ಏನ್ ಮಾಡ್ತಾರೆ? ಅವರು ಈ ದೇಶದ ಕೃಷಿ ಮಂತ್ರಿ ತಾನೆ, ಅವರು ಕೂಡ ಮಾತಾಡೋದಿಲ್ಲ. ಅವ್ರು ಹೋದ್ರ ಈ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ನಮ್ಮ ರೈತರಿಗೆ ಎಷ್ಟು ಜಾಗೃತಿ ಇದೆ ಅದನ್ನ ಮೂಡಿಸಬೇಕಾಗಿರೋದು ಯಾರು? ಕ್ರಾಪ್ ಇನ್ಶೂರೆನ್ಸ್ ಅನ್ನು ಔಟ್ಸೋರ್ಸ್ ಮಾಡ್ತಾರೆ. ಆಮೇಲೆ ಈಗ ಹೇಳಿದ್ರಲ್ಲ, ಈಗ ಮಳೆ ಆಧಾರಿತ ಕೃಷಿ ಮಾಡಿ ಅಂತಾರೆ. ನಿಮ್ಮ ಅಗ್ರಿಕಲ್ಚರ್ ಪಾಲಿಸಿ ಏನು? ಯಾವುದನ್ನ ಬೆಳಿಬೇಕು, ಹೆಂಗೆ ಬೆಳಿಬೇಕು? ಪ್ರತಿಯೊಂದು ಜಿಲ್ಲೆಗೂ ಇವತ್ತು ಕೃಷಿ ವಿಶ್ವವಿದ್ಯಾಲಯ ಇದ್ದಾವೆ. ಪಾಲಿಸಿ ಫೇಲ್ಯೂರ್ ಆಫ್ ಆಲ್ ಗೌರ್ಮೆಂಟ್ಸ್ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಸರ್ಕಾರಗಳ ಸಮಸ್ಯೆ ಇದು. ಒಂದು, ನಿಮಗೆ ಈಗ ನಮ್ಗೆ ಗೊತ್ತಾಗಿದೆ ಪರಿಸರ ಇಂಬ್ಯಾಲೆನ್ಸ್ ಇದೆ, ಒಂದು ಅಸಮತೋಲನತೆ ಇದೆ. ಮಳೆ ಮತ್ತು ಪ್ರವಾಹ ಮತ್ತು ಬರ ಇವು ಬಹಳ ಅನ್ಪ್ರಿಡಿಕ್ಟೇಬಲ್ ಇರ್ತವೆ. ಯಾವಾಗ್ಲಾದ್ರೂ ಆಗ್ಬೋದು, ಇವು ಗೊತ್ತಿದೆ ನಮಗೆ. ಅದಕ್ಕೆ ನಿಮ್ಮ ಪ್ಲಾನ್ ಏನು? ಮಳೆ ಆಧಾರಿತ ಕೃಷಿಯನ್ನೇ ಎಷ್ಟು ಲಾಭದಾಯಕವಾಗಿ ಮಾಡಬಹುದು, ಹೇಗೆ ನೀವು ರೈತರನ್ನ ಟ್ರೈನ್ ಮಾಡಬೇಕು, ಆ ಒಂದು ಪಾಲಿಸಿ ಇಲ್ಲ. ಈ ರೈತರ ಬಿತ್ತನೆ ಮಾಡಿ ಬೀಜಗಳನ್ನ ಕಳ್ಕೊಂಡ್ರೆ, ಗೊಬ್ಬರದ ಲಾಸ್ ಆಗಿಬಿಟ್ರೆ ಅವ್ರಿಗೆ ಹೇಗೆ ನಾವು ಕಂಪೆನ್ಸೇಟ್ ಮಾಡಬೇಕು, ಅವರ ಕ್ರಾಪ್ ಇನ್ಶೂರೆನ್ಸ್ ಹೇಗೆ ಮಾಡಬೇಕು, ಅದು ಸರಿಯಾದ ಸಿಸ್ಟಮ್ ಇಲ್ಲ. ಅಗ್ರಿಕಲ್ಚರ್ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ನೆಟ್ಟಿಗೆ ಗೊತ್ತಿರೋದಿಲ್ಲ. ಯಾವ ಭಾಗದಲ್ಲಿ ಏನೇನು ಬೆಳೀತಿದ್ದಾರೆ, ಎಷ್ಟು ಬೆಳೀತಿದ್ದಾರೆ,
ಕೃಷಿ ಆ ಬೆಳೆ ಫೇಲ್ ಆಗಿಬಿಟ್ರೆ ಅದಕ್ಕೆ ನಾವು ಎಷ್ಟು ಪರಿಹಾರ ಕೊಡಬೇಕಾಗತ್ತೆ, ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚೇ ಇಲ್ಲ. ಮತ್ತೆ ರೈತರು ಹೋಗಿ ಅವ್ರ ಕಚೇರಿ ನಿಂದಲೇಬೇಕು, ನಮ್ದು ಹಂಗಿದೆ ಸರ್, ಹಿಂಗಾಗಿದೆ, ಸ್ಕ್ಯಾಮ್ ಇದೆ ಅದರಿಂದ. ಸರ್, ನನಗೆ ಇನ್ನೊಂದು, ಯಾಕೆ ನಮ್ಮ ರೈತರನ್ನ ಇಷ್ಟೊಂದು ಯಾಮಾರಿಸ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ರಾಜಕಾರಣಿಗಳದ್ದು ಕೇಳ್ತೀನಿ. ಅಫಿಡವಿಟಲ್ಲಿ ಅವ್ರು ಆರಂಭದಲ್ಲಿ ತೋರಿಸುವಂತಹ ನಮ್ಮ ಹತ್ರ ಇರುವ ಇಷ್ಟು ಎಕರೆ ಅನ್ನೋದೇ ಬೇರೆ, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಇದ್ದಾಗಲೇ ಅವರ ಲಾಭದಾಯಕ ಕೃಷಿಯನ್ನ ತೋರಿಸೋದೇ ಬೇರೆ. ಯಾಕೆ ಸರ್ ನಮ್ಮ ರೈತರಿಗೆ ಇದು ಯಾವ್ದು ಹೇಳ್ಕೊಳ್ಳಲ್ಲ? ದುಡ್ಡು ಬೆಳೆಯೋದು, ನಾನ್ ಮಾತ್ರ ಬರೀ ಈ ಗೋಧಿ, ಶುಂಠಿ, ಅಕ್ಕಿ ಯಾವ್ದು ಲಾಸ್ ಆಗುತ್ತೆ, ಮೆಣಸಿನಕಾಯಿ, ಬದನೆಕಾಯಿ ಇದನ್ನೇ ಯಾಕೆ ಬೆಳ್ಕೊಂಡಿರ್ಬೇಕು? ಇವ್ರು ಮಾತ್ರ ಯಾಕೆ ಆಲೂಗಡ್ಡೆ ಹಾಕಿ ಚಿನ್ನ ತೆಗಿಬೇಕು? ಅಥವಾ ಇವತ್ತು 4 ಎಕರೆ ಇರೋರು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ 400 ಎಕರೆ ಅಂತ ಹೆಂಗ್ ತೋರಿಸ್ಕೊಳ್ತಾರೆ? ನಮ್ಮ ರೈತರಿಗೆ ಯಾಕೆ ಸರ್ ಇಷ್ಟು ಮೋಸ ಮಾಡ್ತಾ ಇದ್ದಾರೆ? ಯಾಕೆ ಹೇಳ್ಕೊಡ್ತಾ ಇಲ್ಲ ಅದೇನ್ ಬೆಳೆ ಅಂತ? ಮೋಸನೇ ಮಾಡ್ತಿದಾರಲ್ವಾ? ಯಾವ ಯೂನಿವರ್ಸಿಟಿ ಅಂತ ಎಲ್ಲರೂ ಓದ್ಕೊ ಬರ್ತೀವಪ್ಪ ನಾವು. ಈಗ ಎಲ್ಲರೂ ಹೇಳೋದೇನು, ನಾನು ರೈತನ ಮಗ ಅಲ್ವಾ? 2 ತಲೆಮಾರು ಹೋಗಿ ನಾವೆಲ್ಲರೂ ರೈತರೇ. 2 ತಲೆಮಾರಿಂದ ಆಚೆ ಈಗ ಬಂದು ಈಗ ನಗರದಲ್ಲಿ ಓಡಾಡ್ತಿದ್ದೆ ನಾವು. ಇಲ್ಲಿ ಹೋದ್ರೆ 2 ತಲೆಮಾರು ಹಿಂದೆ ಎಲ್ಲರೂ ರೈತರೇ. ಅದ ಅರ್ಥ ಏನಮ್ಮ? ರೈತನ ಮಕ್ಕಳು ಬೇಡ, ನಮಗೆ ರೈತರು ಬೇಕು. ಮತ್ತೆ ನೀವು ಇದು ಕೇವಲ ರೈತನ ಯಾಮಾರಿಸೋದಲ್ಲ, ಈ ದೇಶವನ್ನು ಯಾಮಾರಿಸಿದ್ರಿ ನೀವು. ಇಟ್ ಈಸ್ ಡೇಂಜರಸ್ ಟು ದ ಫುಡ್ ಸೆಕ್ಯೂರಿಟಿ ಆಫ್ ದ ಕಂಟ್ರಿ. ಈ ದೇಶದ ಆಹಾರ ಭದ್ರತೆಗೆ, ಈ ದೇಶದ ರೈತನ ಎಂಪ್ಲಾಯಬಿಲಿಟಿಗೆ, ಅವನಿಗೆ ಸರಿಯಾದ ಲಾಭದಾಯಕ ಉದ್ಯಮ ಆಗ್ಬಿಟ್ಟು ಕೃಷಿ. ಈ ದೇಶದ ದೊಡ್ಡ ಫೇಲ್ಯೂರ್ ಅಂದ್ರೆ ಕೃಷಿಯನ್ನು ನಾವು ಲಾಭದಾಯಕ ಮಾಡಲೇ ಇಲ್ಲ. ಕೃಷಿಯನ್ನು ಸಸ್ಟೆನೆನ್ಸ್ ಮಾಡಿಬಿಟ್ವಿ. ಒಂದು ಬದುಕಿನ ಮಾರ್ಗೋಪಾಯ ಮಾತ್ರ, ಅದು ಲಾಭದಾಯಕ ಅಲ್ಲ. ಕೃಷಿಯನ್ನ ಲಾಭದಾಯಕ ಮಾಡಿದ್ರೆ ಪಾಪ ರೈತ ಇಲ್ಲಿ ನಗರಕ್ಕೆ ಬಂದು ಕೂಲಿ ಮಾಡ್ಬೇಕಾಗೋದಿಲ್ಲ. ಅವ್ನು ಸರಿಯಾಗಿ ಅಲ್ಲಿ ಮಳೆ ಬೆಳೆ ಆಗದೆ ಇರಲಿ, ಸರಿಯಾದ ಬೆಳೆ ಬಂದ್ರೆ ಆ ಬೆಳೆಗೆ ಒಂದು ಸರಿಯಾದ ಬೆಲೆ ಸಿಕ್ಕರೆ ಈ ದೇಶಕ್ಕೆ ಒಳ್ಳೇದು ತಾನೆ. ಫುಡ್ ಸೆಕ್ಯೂರಿಟಿ ಆಗ್ತದೆ. ನಾವು ಬಿಕಮ್ ಫುಡ್ ಸರ್ಪ್ಲಸ್, ವಿ ಕ್ಯಾನ್ ಎಕ್ಸ್ಪೋರ್ಟ್. ನಾವು ಫುಡ್ ಎಕಾನಮಿ ಬಗ್ಗೆ ಮತ್ತು ಅಗ್ರಿಕಲ್ಚರ್ ಎಕಾನಮಿ ಬಗ್ಗೆ ಸರಿಯಾದ ಲಕ್ಷಣ ಕೊಡ್ತಾ ಇಲ್ಲ ಯಾರು. ಕರೆಕ್ಟ್. ಗೋವಿಂದರಾಜ್ ಅವರೇ, ಎಲ್ಲದಕ್ಕೂ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಫೇಲ್ಯೂರ್ ಆಗಿದೆ ಅನ್ನೋದಲ್ಲ, ನೀವು ಎಲ್ಲೆಲ್ಲಿ ಎಡ್ವರ್ಟ್ ಮಾಡ್ಕೊಂಡಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಜವಾಬ್ದಾರಿಯುತವಾಗಿ ಉತ್ತರ ಕೊಡಬೇಕಾಗುತ್ತೆ. ರಾಜ್ಯದಲ್ಲಿ ಬರ ಬಂದ್ರೆ ರಾಜ್ಯ ಸರ್ಕಾರ ಮಾತ್ರ ಹೊಣೆ ತಗೊಳ್ಳೋದಲ್ಲ, ಕೇಂದ್ರ ಸರ್ಕಾರವೂ ಹೊಣೆ ತಗೋಬೇಕು. ಏನನ್ನು ಯೋಜನೆ ತರ್ತಿರಲ್ಲ, ಫಸಲ್ ಭೀಮಾ ಯೋಜನೆ, ಇವೆಲ್ಲ ಯಾವ ಪುರುಷಾರ್ಥಕ್ಕೆ, ಅದು ಯಾವಾಗ ಉಪಯೋಗ ಬರುತ್ತೆ ಹೇಳಿ ನೋಡೋಣ. ಖಂಡಿತವಾಗ್ಲೂ ಫಸಲ್ ಭೀಮಾ ಯೋಜನೆ ಇದೆ. ಅದೇ ರೀತಿ ಕೃಷಿ ಸನ್ಮಾನ್ ಅಂತ ಏನು ಪ್ರಧಾನಮಂತ್ರಿಗಳು ಕೊಡುವಂಥದ್ದು ಕಳೆದ ಜೂನ್ 20ನೇ ತಾರೀಕು ಕೂಡ ರೈತರ ಅಕೌಂಟ್ಗೆ ಹಾಕುವಂಥ ಕೆಲಸನ ಮಾಡಿದ್ರೆ. ಇದ್ರ ಜೊತೆಯಲ್ಲಿ ಮೇಡಮ್, ಕೃಷಿ ಸನ್ಮಾನ ಯೋಜನೆಯಲ್ಲಿ ಕರ್ನಾಟಕದಿಂದ ಸುಮಾರು 6.5 ಲಕ್ಷ ಖಾತೆಗಳು ಸ್ಥಗಿತಾಗಿದೆ. ಕಾರಣ ಏನಂದ್ರೆ ಅದು KYC ಅಪ್ಡೇಟ್ ಮಾಡಿ ಸರ್ಕಾರ ಜವಾಬ್ದಾರಿ ತಗೊಂಡು ಕೇಂದ್ರಕ್ಕೆ ಕಳಿಸ್ಕೊಡುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಬರಗಾಲದಲ್ಲಿ ಯೋಜನೆಯಿಂದ ಆಗುವ ಅನುಕೂಲಕ್ಕಾದ್ರೂ ನೀವು ಅದಕ್ಕೋಸ್ಕರನೇ ಮೇಡಮ್ ಈ ರಾಜ್ಯ ಸರ್ಕಾರ ಸತ್ತೋಗ್ಬಿಟ್ಟಿದೆ, ಕೆಲಸನೇ ಮಾಡ್ತಾ ಇಲ್ಲ. ನೀವೇನ್ ಮಾಡ್ತಿದ್ದೀರಾ ಹೇಳಿ? ಈಗ ಒಂದ್ ನಿಮಿಷ ಈ ಸರ್ಕಾರ ಎಲ್ಲವನ್ನು ಮಾಹಿತಿಯ ಕೊಟ್ಟಾಗ ಅದಕ್ಕೆ ಸಿಗುವಂತ ಸವಲತ್ತುಗಳು ಖಂಡಿತವಾಗ್ಲೂ ಸಿಗುತ್ತೆ ಮೇಡಮ್. ಈ ಗೊಬ್ಬರ ಸಬ್ಸಿಡಿ ಸ್ಕೀಮ್ ಅಲ್ಲಿ ರೈತರಿಗೋಸ್ಕರ ಅನುಕೂಲಕ್ಕೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಅದು ಸರಿಯಾದ ರೀತಿಯಲ್ಲಿ ಅಲ್ಲಲ್ಲ ಗೊಬ್ಬರಗಳನ್ನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡ್ತಾ ಇದೆ ಸರ್ಕಾರ. ಈ ಸರ್ಕಾರ 3 ತಿಂಗಳಿಂದ ನಾವು ಸಭೆನಲ್ಲಿ ಚರ್ಚೆ ಮಾಡಿ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಸಿಗ್ತಾ ಇದೆ. ಸರಿಯಾದ ವಿತರಣೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಇದು ಸಮಸ್ಯೆ. ಕಾಳಸಂತೆ ಕೊಡ್ತಾರ, ಇನ್ನೊಂದು ಕೊಡ್ತಾರ, ಗೊತ್ತಾಗುತ್ತೆ. ರಾಜ್ಯ ಸರ್ಕಾರ ಸತ್ತೋಗಿದೆ ಅಂತೀರಿ, ನಿಮ್ಮ ಹುಟ್ಟೆ ನಮಗೆ ನೆನಪಿಲ್ವಲ್ಲ ಅಂತ ನಾನು ಕೇಳ್ತಾ ಇರೋದು ಅವಾಗಿಂದಲೂ. ಈಗ ಹುಟ್ಟು ಹೇಗಾಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗ್ತದೆ. JDS ಗೆ ಸರ್ ಹೇಳ್ದಂಗೆ ಹೌದ್ರಿ, ಬಿಡದಿ ಭಾಗದ ರೈತರು ಮಾತ್ರ ಕಾಣಿಸ್ಕೊಳ್ಳೋದು JDS ಗೆ. ನಿಮ್ಗೂ ಈಗ ಯಾವ್ದೋ ಒಂದು ಭಾಗದ ರೈತರು ಅನ್ನೋದಲ್ಲ, ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಖಂಡಿತ ಹೋಗಿದೆ ಮೇಡಮ್. ಅದಕ್ಕೋಸ್ಕರ ಇರ್ತಕ್ಕಂಥ ರಾಯಚೂರು ಭಾಗದಲ್ಲಿ ಕುಡಿಯುವ ನೀರಿನ ಗಮನಕ್ಕೆ ತಂದ್ವಿ. ನಿಮ್ ಮಿನಿಸ್ಟರ್ ಒಬ್ರು ಕೃಷಿ ಬೆಳೆ ಅಂದ್ರೆ ಬೆಳೆ ಹೆಂಗ್ ಹಾನಿ ಆಗಿದೆ, ಪ್ರವಾಹ ಹೆಂಗಾಗಿದೆ ಅಂತ ರಾತ್ರಿ 7 ಗಂಟೆಗೆ ಹೋಗ್ತಾರ್ರಿ, ಟಾರ್ಚ್ ಇಟ್ಕೊಂಡು ನೋಡ್ತಾರೆ ನಿಮ್ ಮಿನಿಸ್ಟ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್. ಕೃಷಿ ಅಧ್ಯಯನಕ್ಕೆ ಹೋದಿನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಅಧ್ಯಯನ ಮಾಡ್ಕೊಂಬಂದ್ರು ಅಂತ ಗೊತ್ತಿದೆ ಜನಕ್ಕೆ. ಹೋಗಿದ್ದಕ್ಕೆ ಟಾರ್ಚ್ ಹಾಕೊಂಡು ನೋಡಿದ್ರೆ ಹೆಂಗೋ ಬಂದೇವಲ್ಲ ತೋರಿಸ್ಕೊಳ್ಳಿ. ರಾತ್ರಿ 7 ಗಂಟೆ 8 ಗಂಟೆಗೆ ಟಾರ್ಚ್ ಹಾಕೊಂಡು ಬೆಳೆ ಹೆಂಗ್ ಹಾಳಾಗಿದೆ ಅಂತ ನೋಡ್ತಾರಲ್ರಿ ನಿಮ್ ಮಿನಿಸ್ಟ್ರು. ಈಗ ಮೇಡಮ್, ಈಗ ಮಾತ್ರ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲದ್ರಿಂದ ಈ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ. ರೈತರಿಗೆ ಸಹಕಾರ ಕೊಟ್ಬಿಟ್ರೆ ಮೇಡಮ್, ಮಳೆ ಬಂದಿರ್ಲಿ ಬಿಡ್ಲಿ, ಸಹಕಾರ ಅನ್ನೋದು ಇದ್ಬಿಟ್ರೆ ನಿರಂತರವಾಗಿ ಅವ್ರು ಮಾಡೋ ಪ್ರಕ್ರಿಯೆ ಮಾಡ್ತಾರೆ. ಈಗ ಮಳೆ ಬಂತು ಅಂತ ಹೇಳ್ಬಿಟ್ಟು ಏನ್ ಕ್ರಮ ಕೈಗೊಂಡ್ರು ಅಂತ ನೀವು ಕೇಳ್ತಾ ಇದ್ದೀರಾ ಮೇಡಮ್? ಅವ್ರು ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ, ಆಯ್ತು, ರಾಜ್ಯ ಸರ್ಕಾರ ಫಸ್ಟ್ ತಗೋಬೇಕು ಮೇಡಮ್. ತಗೊಂಡು ಇವ್ರದ್ದು ಸಮಸ್ಯೆ ಇದ್ರಲ್ಲಿ PD ಅಕೌಂಟ್ ಅಂತ ಇರುತ್ತೆ, ಎಮರ್ಜೆನ್ಸಿ ಫಂಡ್ ಅಂತ ಇರುತ್ತೆ. ಇಲ್ಲಿ ಬಳಕೆ ಆಗಿಲ್ಲ, ಬಿಜೆಪಿಗಿಲ್ಲ, ವಿರೋಧ ಪಕ್ಷಕ್ಕಿಲ್ಲ.
ನೀವು ಬಂದೆ ಇರಿ. ನಿಮ್ದು ಕೇಂದ್ರ ಸರ್ಕಾರ ನಿಮ್ದು ಮತ್ತೆ ಯಾರು ಕಾಂಗ್ರೆಸ್ನವ್ರದ್ದು See, ನಾನು comparison ಮಾಡ್ತಾ ಇಲ್ಲ ಸರ್. ಈಗ ನಿಮ್ಗೆ ಕೃಷಿ ಇಲಾಖೆ ಇದೆ ಇಲ್ವಾ? ಒಂದೇ ನಿಮಿಷ ಮಾಡ್ತಾ ಅಂತ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ರಾಜ್ಯ ಸರ್ಕಾರ ಬಳಸ್ಕೊಂಡು ಕೇಳಿಸ್ಕೊಳ್ಳಿ. ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು. ಮಾಡ್ತಾ ಇಲ್ಲ. ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾವು ರಾಜ್ಯ ಸರ್ಕಾರವನ್ನ ಅವ್ರನ್ನ ನಾವು ಅಕ್ಷಮ್ಯ ಅಂತ ಹೇಳ್ತಾ ಇದ್ದೇವೆ. ಆದರೆ ನೀವು ಒಂದು ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರದ ಸರ್ಕಾರ ನಡೆಸೋರು ನೀವು, ನಿಮ್ಮ ಕೃಷಿ ಇಲಾಖೆ ಯೋಜನೆಗಳು ಸರಿಯಾಗಿ ತಲುಪಲಿಲ್ಲ ಅಥವಾ ರೈತರಿಗೆ ತೊಂದರೆ ಆದರೆ ನಿಮ್ಮ ನಾಯಕರು ರೈತರ ಜೊತೆ ಕೆಲಸ ಮಾಡೋದಕ್ಕೆ ಏನು ನಾಚಿಕೆ ಇಲ್ಲ ನೋಡಿ ಸರ್, ಈಗ ಯಾಕೆ ಹೋಗಲ್ಲ ಮೊನ್ನೆ ನೀವು? ಕಳೆದ ತಿಂಗಳಲ್ಲಿ ನೀವು ಯಾಕೆ ಇಲ್ಲೇ ಕೂತ್ಕೊಳ್ಬೇಕು? ಮಾವು ಬೆಳೆಗಾರರಿಗೆ ತುಂಬಾ ಸಮಸ್ಯೆ ಆದಾಗ ಈಗಿನ ಸರ್, ಬಿಡ್ರಿ. ಅದು ಕೂಡ ಸಮಸ್ಯೆ ಸರ್. ಕಳೆದ ಅದ್ರ ತಿಂಗಳಾಗಿರ್ತಕ್ಕಂಥದ್ದು ಜೊತೆಗೆ ಏನ್ ಸರ್ ಅದನ್ನು ಕೂಡ ಗೊತ್ತಾ? ಬೆಂಬಲ ಬೆಲೆ ಕೊಟ್ಟು ಕೆಲಸ ಮಾಡಿದ್ರೆ field work ಕೇಂದ್ರ ಸರ್ಕಾರ ರಾಜ್ಯ ಕೇಳಿಸ್ಕೊಳ್ಳಿ. ಸರ್ಕಾರ ತಲೆನೋವು Field work ಆಗ್ಲಿಲ್ಲ. ಹೆಂಗಿರುತ್ತೆ ಗೊತ್ತಾ? ಹೋದ ವರ್ಷ ಒಬ್ರು ಫ್ಲಡ್ ಆಗಿದೆ ಅಂತ ಹೋಗ್ತಾರೆ ಗದ್ದೆ ತೋಟ ಆದ್ರೆ ಗದ್ದೆಗೆ ಹೋಗಿ ರಾತ್ರಿ 7 ಗಂಟೆ 8 ಗಂಟೆಗೆ ಟಾರ್ಚ್ ಇಟ್ಕೊಂಡು ಸರ್ವೆ ಮಾಡುವಂತಹ ಪುಣ್ಯಾತ್ಮ ಸಚಿವರು ನಿಮ್ಮಲ್ಲಿ ಒಬ್ರು. ಇನ್ನೊಬ್ರು ಆಗ MLA ಆಗಿದ್ದವರು ಕಾಲಡಿ ಒಂದು ಮೊಣಕಾಲ್ ತನಕ ನೀರು ಬರಲ್ಲ, ಅಲ್ಲಿ ತೆಪ್ಪದಲ್ಲಿ ಹೋಗ್ತಾರೆ ಒಬ್ರು. ಎಂತಿಂತ ನಾಯಕರುಗಳನ್ನು ಬಿಜೆಪಿ ನೋಡ್ತಾ ಇದೀವಿ ನಾವು. ಅಂದ್ರೆ ಇವತ್ತಿನ ಘಟನೆ ಬಗ್ಗೆ ಮಾತಾಡಿ. ನೀವೆಲ್ಲ ಇವತ್ತು ಏನ್ ನಾನು ಕ್ರಮ ರೈತರ ಕೈಗೊಂಡವ್ರೆ ಅನ್ನೋ ಮಕ್ಕಳು. ಬಗ್ಗೆ ನಿಮ್ಮ ನಾನು ಹತ್ರ ರೈತರ ಉತ್ತರ ಇಲ್ಲ ಮಕ್ಕಳು. ಹಾಗಾದ್ರೆ. ಆ? ನೀವು ಉತ್ತರ ಕೊಡ್ತಾ ಯಾವುದಕ್ಕೆ ಉತ್ತರ? ಅಲ್ಲಲ್ಲ, ಕೇಳ್ರಿ, ಇವತ್ತು ಯಾವುದಕ್ಕೆ ಏನಾಗಿದೆ ಉತ್ತರ? ಅನ್ನೋದನ್ನ ವಿಸ್ತೃತ ವರದಿನ ನಾವು ಕೇಳ್ತಾ ಇದೀವಿ. ನಿಮ್ಮ ಹತ್ರ ಏನಿದ್ರೆ ಕೊಡಿ. ನೀವು ನಾವು ರಾಜ್ಯ ಸಮೀಕ್ಷೆ ಸರ್ಕಾರಕ್ಕೆ ಮಾಡ್ರಿ. ಕೇಳಿದ್ವಿ. ನಿಮ್ಮ ನೀವು ಹತ್ರ ಏನಿದ್ರೆ ಮಾಡ್ರಿ. ಕೊಡಿ ಅಂತ ಕೇಳ್ತೀವಿ. ನೀವು ಸಮೀಕ್ಷೆ ಮಾಡ್ರಿ. ನೀವು ಸಮೀಕ್ಷೆ ಮಾಡೇ ಇರ್ತಕ್ಕಂಥ ಎಲ್ಲಿ ಮಾಡಿದ್ದಾರೆ? ಜನರಿಗೆ ಇರ್ತಕ್ಕಂಥ ಹೋಗಿ. ಸಮಸ್ಯೆಗಳ ಬಗ್ಗೆ ಈ ರಾಜ್ಯ ಸರ್ಕಾರಕ್ಕೆ ರೈತ ನಾಯಕರು ಮಾಡ್ತಾ ಇದ್ದೀವಿ. ರೈತ ನಾಯಕರು ನಾವು ಸರ್ವೆ ಮಾಡಿ ಹೇಳಿದ್ ಬಿಡಿ ಅಂತ. ನೋಡ್ರಿ ಅಮ್ಮ ಆದ್ಮೇಲೆ ನೀವು ಸರ್ಕಾರದ ವಿರುದ್ಧವಾಗಿ ನೀವು ಸರ್ಕಾರದ ಹೋರಾಟಗಳು ಯಾವ್ದಾದ್ರು ಇದ್ರೆ ಹೇಳಿ. ಮಾಡ್ತಾ ಇದ್ದೀರಾ? ಅದು ಬಿಟ್ಟು ನಮಗೆ ಬುದ್ಧಿ ಹೇಳಕ್ ಬರಬೇಡಿ. ಅಮ್ಮ ಆದ್ಮೇಲೆ ನಮಗೆ ಬುದ್ಧಿ ಹೇಳಕ್ ಬರಬೇಡಿ. ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಮ್ಮ ರೈತರ ಸಮಸ್ಯೆ ಇರ್ತಕ್ಕಂಥದ್ದು ನಾವು ಹೋರಾಟ ಮಾಡಿಸ್ತೀವಿ. ನಾವು ರೈತರ ಜೊತೆ ನಿಲ್ತೀವಿ. ರೈತರ ಬೇಕಾದಂತ ಸೌಲಭ್ಯಗಳು ಮಾಡೇ ಮಾಡ್ತೀವಿ. ನೀವು ಬುದ್ಧಿ ಕಲ್ತ್ಕೊಂಡು ಗೋವಿಂದರಾಜ್ ಅವರೇ, ನಿಮಗೆ ಏನಾಗ್ಬಿಡುತ್ತೆ ಗೊತ್ತಾ? ಇಲ್ಲಿ ಸಮಸ್ಯೆ ಹೆಂಗಿದೆ ಅಂದ್ರೆ ನೀವು ಮೆಣಸಿನಕಾಯಿ ತಿಂದಂಗ ಆಡ್ತೀರಿ. ಕೇಳಿಸ್ಕೊಳ್ಳಿ ಅಲ್ಲಲ್ಲ, ಕೇಳಿ ಮೇಡಮ್, ಮೆಣಸಿನಕಾಯಿ ತಿನ್ನೋದು ಈ ಸರ್ಕಾರ. ನೀವು ಸರ್ಕಾರಕ್ಕೆ ಕೇಳಬೇಕು, ನೀವು ನಮಗೆ ಕೇಳೋದಲ್ಲ. ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಬಿಡ್ತಿ ಭಾಗದವ್ರು ರೈತರು. ಅಲ್ಲ ರೀ, ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಧ್ಯಮದವರು ಸರ್ವೆ ಒಂದ್ ಕೆಲಸ ಮಾಡ್ಬೇಕು. ನಿಮಗೆ ನೋಡ್ರಿ, ವಿಚಾರ ನಾ ಇದೆ. ಸರ್ವೆ ಮಾಡಿದ್ರೆ ನಾನು ಹೇಳಲ್ಲ. ಕೇಳಿಸ್ಕೊಳ್ರಿ. ಅವರು ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಅಂತ ತಪ್ಪಲ್ಲ ಕೇಳಿಸ್ಕೊಳ್ರಿ. ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಅನ್ನೋದು ನಿಮ್ ಬಾಯಲ್ಲಿ ಬಂತಲ್ಲ, ಅದು ದೊಡ್ಡ ಪದ. ಮೆಣಸಿನಕಾಯಿ ಅಂದ್ಬಿಟ್ರೆ ನಿಮಗೆ ಖಾರ ಆಗ್ಬಿಡುತ್ತೆ. ನೀವು ಖಾರ ಆಗ್ಬಿಡುತ್ತೆ ನಿಮ್ಗೆ. ಮುಖ್ಯಮಂತ್ರಿಗೆ ಹೇಳ್ಬೇಕಾರದು. ಯಾಕೆ? ನೀವು ಮುಖ್ಯಮಂತ್ರಿಗಳನ್ನ ನಿಮ್ಮ ಸರ್ಕಾರ ನಾವು ಮಾಡೋಕ್ಕೇನೆ ನಾವು ಇವತ್ತು ಸಮಸ್ಯೆ ಆಗಿದೆ ಅಂತ ರೈತರ ವಿಚಾರವಾಗಿ ಚರ್ಚೆ ಮಾಡ್ತಾ ಇರೋದು. ನೀವು ಕೂಡ ಚರ್ಚೆ ಮಾಡಿರ್ತಕ್ಕಂಥ ರೈತರ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಫೇಲ್ಯೂರ್ ಆಗಿದ್ದಾರೆ. ಶೋಭಾ ಕರಂದ್ಲಾಜೆ ಫೇಲ್ಯೂರ್ ಆಗಿದ್ದಾರೆ. ನಿಮ್ ಫೇಲ್ಯೂರ್ ಬಗ್ಗೆ ನೀವು ಹೇಳ್ರಿ. ಫೇಲ್ಯೂರ್ ಆಗಿದ್ದಾರೆ. ಒಂದ್ ಸೆಕೆಂಡ್. ಫೇಲ್ಯೂರ್ ಆಗಿದ್ದಾರೆ. ನಿಮ್ಮ ಎಂಪಿಗಳು ಬರೀ ಟ್ರಂಕ್ ಇಟ್ಕೊಂಡು ಓಡಾಡೋದ ಹಂಗದ್ರೆ ಯಾವ ಟ್ರಂಕ್ ಇಟ್ಕೊಂಡಿದ್ದಾರೆ ಮೇಡಮ್? ಹೇಳ್ಬೇಕಾ? ಹೇಳಿ. ಸೂರ್ಯ ಅವ್ರು ಯಾವ ಟ್ರಂಕ್ ಇಟ್ಕೊಂಡು ಓಡಾಡ್ತಾ ಇದ್ರು? ನೋಡಿ ಹೇಳ್ರಿ. ಒಂದ್ ನಿಮಿಷ. ಇವತ್ತು ಯಾವ ಟ್ರಂಕ್ ಇಟ್ಕೊಂಡು ಓಡಾಡ್ತಾ ಹೇಳಿ ಇದ್ರು? ಮೇಡಮ್, ಬೆಂಗಳೂರಿನಲ್ಲಿ ನೀರಿನ ಕುಡಿಯೋ ಸಮಸ್ಯೆ ಆದಾಗ ಅದ್ರ ಸಮಸ್ಯೆ ಆಗ್ತಾ ಇದೆ. ನೀರಿನ ಬೆಲೆ ಜಾಸ್ತಿ ಮಾಡ್ತಾರೆ. ನೀರಿನ ಸಪ್ಲೈನ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಂಪಿಗಳಿದಾರಲ್ಲ, ರೇ, ತಾಕತ್ತೇ ಇಲ್ಲ ಎಂಪಿಗಳು BJP. ನೀವು ಇಲ್ಲಿ ಒಂದ್ ನಿಮಿಷ. ತಾಕತ್ತಿದ್ರೆ ಪ್ರಶ್ನೆ ಮಾಡಿ. ಬಿಜೆಪಿಯವರಿಗೆ ರೈತರು ಪರವಾಗಿಲ್ಲ ಅಂತ ತಾಕತ್ತು ಎಲ್ಲವೂ ಕೂಡ ಇದೆ. ಪ್ರಶ್ನೆನೂ ಬೇಡ, ಸಮಸ್ಯೆ ನಿಮ್ ಕಡೆಯಿಂದ ತಾಕತ್ತು ಇದೆ ಅಂತ ಪ್ರಶ್ನೆ ನಮ್ಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹೋರಾಟಗಾರ ಮುಂಚೂಣಿಯಲ್ಲಿಲ್ಲ ಬಿಜೆಪಿಯಲ್ಲಿ. ರೇ, ನೀವು ಬೇರೆ ಪಕ್ಷದ ಮಾತಾಡ್ಬೇಡ್ರಿ. ನಿಮ್ಮ ಪಕ್ಷದ ಮಾತಾಡ್ರಿ. ರಾಜಕಾರಣ ಮಗ ಬೇರೆ ಪಕ್ಷ ಅವರೆಲ್ಲ ಇಂಥವ್ರನ್ನ ಇಟ್ಕೊಂಡು ನಾವು ಅಲ್ಲ, ನೀವು ಪ್ರತಿಪಕ್ಷದ ಕತೆ ಕಾಯ್ತೀರಾ? ಕೇಂದ್ರ ಸರ್ಕಾರ ಆಯ್ತು, ಒಂದ್ ಸೆಕೆಂಡ್. ಇಬ್ರು ರೈತರ ಮುಖಂಡರಿದ್ದಾರೆ. ಇಬ್ರು ರೈತ ಒಂದೇ ತೇಜ್ ಅವರು ಒಂದು ಪ್ರಶ್ನೆ ಇಬ್ರಿಗೂ ಕೂಡ ರೈತ ಮುಖಂಡರಿಗೆ ನೀವು ಹೇಳ್ಬಿಡಿ, ಇಲ್ಲಿ ಬಿಜೆಪಿ ನಿಮ್ಗೆ ಏನಾದ್ರು ಸಹಾಯ ಮಾಡಿದೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ? ಇಬ್ರು ಸರ್ಕಾರ ಇಬ್ರು ಹೇಳಿ ನನಗೆ ಕೇಂದ್ರಕ್ಕೆ ಏನಾದ್ರು ಆಗಿದೆಯಾ? ಒಂದೇ ಅದು ಎಲ್ಲ ಹೇಳ್ಬೇಕು. ಗೋವಿಂದರಾಜ್ ಅವರೇ, ಒಂದ್ ಸೆಕೆಂಡ್. ಗೋವಿಂದರಾಜ್ ಅವರೇ, let him come. ಮೇಡಮ್ ಇಲ್ಲಿ ನಿಮಗೆ ನೋಡಿ, ಯಾವ ಸರ್ಕಾರಗಳು, ಯಾವ ಸಿದ್ದಣ್ಣ, ಪಕ್ಷ ನಿಮ್ಮ ಪರವಾಗಿ ಕೇಳಿ. ನಿಂತ್ಕೊಂಡಿದೆ? ನಾವು ಕಳಸಾ ಬಂಡೂರು ವಿಷಯದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದೆ. ಹುಬ್ಬಳ್ಳಿಯಲ್ಲಿ 1 ವರ್ಷ ನಾನು ಟೆಂಟ್ ಹಾಕೊಂಡು ಹೋರಾಟ ಮಾಡಿದೆ. 7-8 ವರ್ಷ ನಿರಂತರ ನಡೆದಿದೆ. ಇಲ್ಲಿ ಬರಗಾಲ ಬಂದಾಗ ಮಾತ್ರ ಕಳಸಾ ಬಂಡೂರಿ ಮಾಡಿದ್ರೆ ನೀರು ಬರ್ತಿತ್ತು ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ಈ ಕಡೆ ಭಾಗದಾಗ DK ಶಿವಕುಮಾರ್ ಮೇಕೆ ಬಿಟ್ಟರೆ ಬೇರೆ ಮಾತಾಡಲ್ಲ. ಆ ಕಡೆದವರು ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಕಳಸಾ ಬಂಡೂರು ಬಗ್ಗೆ ಮಾತಾಡ್ತಾರೆ. ಯಡಿಯೂರಪ್ಪನವರು ಈಶ್ವರಪ್ಪನವ್ರು ಕೂಡ ಆಟೋ ಈಟೋ ಏನೋ ಸ್ವಲ್ಪ ಸಹಾಯ ಮಾಡ್ತಿದ್ರು.
ಆದರೆ ಇವತ್ತು ಅದು ಕೂಡ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ನೀರಾವರಿ ಬಗ್ಗೆ ಚಿಂತನೆ ಇಲ್ಲ. ನವಲೆ ಡ್ಯಾಮ್ ಕಟ್ಟಬೇಕು, ಅಲ್ಲೊಂದು ಸುಮಾರು ಒಂದು 24-25 TMC ನೀರು ಸಿಕ್ಕಿದ್ರೆ ಆ ರಾಯಚೂರು ಭಾಗದಾಗ ಒಂದಿಷ್ಟು ಹೆಲ್ಪ್ ಆಕಿತ್ತು, ಅದನ್ನು ಕೂಡ ಕೊಡಲಿಲ್ಲ. ಕೇಂದ್ರ ಸರ್ಕಾರ 5,100 ಕೋಟಿ ರೂಪಾಯಿ ಕೊಡ್ತೀರಂದ್ರೆ ಇವತ್ತಿಗೆ ₹1 ಕೊಟ್ಟಿಲ್ಲ. ಕಳಸಾ ಬಂಡೂರು ವಿಷಯದಲ್ಲಿ 2 ತಡೆಗೋಡೆಗಳು ಕಟ್ಟಿ ಸರಿ ಸುಮಾರು 14-15 ವರ್ಷ ಆಯಿತು. 2018ರಲ್ಲಿ ಕೇಂದ್ರದ ಟ್ರಿಬ್ಯುನಲ್ ಆದೇಶ ಬಂತು 13.5 TMC ನೀರು ಕೊಡಬೇಕು ಅಂತ. ನೀವು ಯಾವ ಭಾಗದ ರೈತ? ನಾನು ಉತ್ತರ ಕರ್ನಾಟಕದಲ್ಲೇ ನಾವು ಪ್ರಮುಖವಾಗಿ ಇಲ್ಲಿ ಒಂದು ಮಾತು ಬಂತು, ಕೇಳಿ ಮಳೆ ಇಲ್ಲ ಅನ್ನುವ ಬರಗಾಲ ಅಂದ್ರೆ ಬರಗಾಲ ಅಂತ ಹೇಳ್ತೀವಲ್ಲ, ನಾವಲ್ಲಿ ಬೆಳೆಗ್ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ಅನ್ನು ಮಾತ್ರ ಈ ಮಲೆನಾಡು ಭಾಗದವ್ರು ನಾವು ಫೇಸ್ ಮಾಡಿರ್ತೀವಿ. ದನ ಕರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲ ಅನ್ನುವಂತಹ ಸಿಚುವೇಶನ್ ನಾವು ಫೇಸ್ ಮಾಡಿಲ್ಲ. ಹಂಗಾಗಿ ನಿಮಗೆ ಕೇಳ್ತಾ ಇದ್ದೀನಿ, ಆ ಮೂಳೆಗಳನ್ನು ಬಿಟ್ಕೊಂಡಿರ್ತಾವ, ನಾವು ನೋಡ್ತಾ ಇರ್ತೀವಿ ಹಸುಗಳದ್ದು, ಹೆಂಗ್ ಫೇಸ್ ಮಾಡ್ತೀರಿ, ಏನ್ ಮಾಡ್ತೀರಿ? ಏನಾಗೈತಿ ನಮಗೆ, ನಾವೆಲ್ಲೇ ಒಂದು ಕಡೆ ಹೋಗಿ ಕೂಲಿನ ಅಲ್ಲಿ ಮಾಡ್ಕೊಂಡು ಅಥವಾ ವಲಸೆ ಹೋಗಿ ಜೀವನ ಕಟ್ಕೋಬೋದು. ಈಗ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಮೊನ್ನೆ DK ಶಿವಕುಮಾರ್ ಅವರು 150 ತಾಲೂಕು ಬರಗಾಲ ಅಂದಾಗ ನಮಗೆ ಬರಾಶ್ ಹಿಡಿತು. ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲಿ ಹೋಗಿ ಬದುಕ್ಬೋದು, ಆ ಕುರಿ ಆಡು ಎಮ್ಮೆ ಹಾಕ್ಲಿಕ್ಕೆ ಅವಕ್ಕೆ ಮೇವು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ, ಅವಕ್ಕೆ ನೀರು ಹೆಂಗೆ ಕೊಡ್ತೀನಿ ಅಂತ CM ಹೇಳಿಲ್ಲ. ಇಲ್ಲಿ ವಿರೋಧ ಪಕ್ಷ ನಾಯಕ R ಅಶೋಕ್ ಕೇಳಬೇಕಾಗಿತ್ತು, ನೀವು 150 ತಾಲೂಕು ಬರಗಾಲ ಅಂತ ಘೋಷಣೆ ಮಾಡಿದ್ರಿ, ಅದ್ರ ಪೂರಕವಾಗಿ ಏನು ಚಿಂತನೆ, ಯಾವ ರೀತಿ ನೀರು ಕೊಡ್ತೀರಿ, ಯಾವ ರೀತಿ ಮೇವು ಕೊಡ್ತೀರಿ ಅಂತ ಕೇಳ್ಬೇಕು. ಅದು ಇಲ್ಲ. ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೇಂದ್ರದ ಮಂತ್ರಿ, ಅವರು SIR ಬಗ್ಗೆ ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡಬೇಕಾಗಿತ್ತು. ಕೇಂದ್ರದಾಗ ಒಂದು ಸರ್ಕಾರ ಇದೆ, ಅದು ಸರ್ಕಾರಕ್ಕೊಬ್ಬ ಮಂತ್ರಿ ಇದ್ದಾನೆ, ರಾಜ್ಯಕ್ಕೊಂದು ಮಂತ್ರಿ ಕೊಟ್ಟಾರೆ. ಶೋಭಾ ಕರಂದ್ಲಾಜೆ ಆಗಲಿ, ಶಿವರಾಜ್ ಚೌಹಾಣ್ ಆಗಲಿ, ಇವರು ಗಂಭೀರತೆ ತಗೋಬೇಕಾಗಿತ್ತು. ಪ್ರಧಾನಮಂತ್ರಿ ಒಂದು ತಂದೆ ಸ್ಥಾನದಾಗ ಇರ್ತಾರೆ, ಅವ್ರು ಗೊಬ್ಬರ ಬೆಳ್ಸಕ್ಕೆ ಹೋಗ್ಬೇಡ್ರಿ, ಬಂಗಾರ ಬೆಳಕ್ಕೆ ಹೋಗ್ಬೇಡ್ರಿ. ಅಲ್ರಿ, ನೀವು ಬಂಗಾರದ ಬಿಡ್ರಿ, ನಾವು ಬೆಳೆದಿದ್ದ ನೀವೇನು ತಿಂತೀರಿ? 140 ಕೋಟಿಗೆ ಆಹಾರ ಭದ್ರತೆ ನೀವು ಕೊಡಬೇಕು. ಆಹಾರ ಭದ್ರತೆ ಕೊಡ್ಬೇಕಂದ್ರೆ ನೀವು ಯಾರಿಗೆ ಜೋಪಾನ ಮಾಡಬೇಕು? ನೀವು ಜೋಪಾನ ಮಾಡ್ಬೇಕಾದ್ರೆ ರೈತರಿಗೆ. ಈಗ ನೀರಿಗೆ ಕಳಸಾ ಬಂಡ್ರಿ ವಿಷಯ ಬಂದಾಗ ಅಂದ್ರೆ ಕೆಲವೊಂದು ಲಿಸ್ಟ್ ಹೇಳಿ ಸರ್. ಮಳೆ ಆಶ್ರಿತ ಬೆಳೆಗಳು ಯಾವುದನ್ನ ಬೆಳಿಬೇಡಿ ಅಂದ್ರು. ನೋಡಿ ಮೇಡಮ್, ಅವರು ಬೆಳೆ ಬಗ್ಗೆ ಹೇಳಿಲ್ಲ. ಅಲ್ಲಲ್ಲ, ಸಂಪೂರ್ಣ ನಮಗೆ ಹೆಸರು ಬರಬೇಕು. ಮಳೆ ಆಶ್ರಿತ ಬೆಳೆಗಳನ್ನ ಬೆಳಿಬೇಡ್ರಿ ಸದ್ಯಕ್ಕೆ ಅಂತ DK ಶಿವಕುಮಾರ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನೀರಾವರಿ ಆಶ್ರಿತ ಬೇಡ, ಮಳೆ ಆಶ್ರಿತ. ನೀರಾವರಿ ಆಶ್ರಿತ ಬೇಡ. ಯಾವ್ದು ನಮ್ಮ ರಾಜ್ಯದಲ್ಲಿ 72% ಭತ್ತ ಬೆಳಿಲಿಲ್ಲ. ಒಂದ್ ನಿಮಿಷ ಹೇಳ್ಬಿಡಿ. ಆಶ್ರಿತ ಅಲ್ಲ, ರಾಗಿ, ಯಾವ್ದು ಬೆಳಿಬಾರ್ದು ಮೇಡಮ್? 72% ನಮ್ದು ಡ್ರೈ ಲ್ಯಾಂಡ್. ಯಾವ ರೀತಿ ರಾಜಸ್ಥಾನದಲ್ಲಿ ಡ್ರೈ ಲ್ಯಾಂಡ್ ಇದೆಯಲ್ಲ, ನಮ್ಮ ಕರ್ನಾಟಕದ 72% ಡ್ರೈ ಲ್ಯಾಂಡ್ ಇದೆ. ಅದಕ್ಕೆ ಮಳಿ ಬಂದ್ರೆ ಮಾತ್ರ ನಾವು ಪೀಕ್ ತೆಗಿಲಿಕ್ಕೆ ಸಾಧ್ಯ. ಮಳಿ ಬರ್ತಿದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಮೇಡಮ್, ಈಗ ಭತ್ತಕ್ಕೆ ನೀರ್ ಬೇಕು, ಭತ್ತಕ್ಕೆ ಕಂಟಿನ್ಯೂ ಆಗಿ ನೀರು ನಿಂದ್ರಿಸ್ಬೇಕು. ಕನಿಷ್ಠ 1.5-2 ಫೂಟ್ ನೀರು ನಿಲ್ಲಿಸ್ಲಿಕ್ಕಂದ್ರೆ ಭತ್ತ ಬೆಳೆದಿಲ್ಲ. ರಾಗಿಗೆ ಈ ಭಾಗದಾಗ ಜನ ಇವ್ರು ರಾಗಿ ಬೆಳಿತಾರೆ, ರಾಗಿ ಬಗ್ಗೆ ಚಿಂತನೆ ಮಾಡ್ತಾರೆ. ರಾಗಿ ಒಂದು 4 ಮಳೆ ಬಂದಾದ್ರೆ ಸಾಕು, ರಾಗಿ ಮಳೆ ಬೇಕಾಗಿಲ್ಲ. ಆಮೇಲೆ ಸಜ್ಜಿಗೂ ಮಳೆ ಬೇಕಾಗಿಲ್ಲ. ಜೋಳಕ್ಕೆ ಮಳಿ ಬೇಕು, ಜೋಳಕ್ಕೆ ಮಳಿ ಬೇಕು, ತೊಗರಿಗೆ ಮಳಿ ಬೇಕು, ಹೆಸರಿಗೆ ಮಳಿ ಬೇಕು, ಉದ್ದಿಗೆ ಮಳಿ ಬೇಕು. ನಾವು ಸುಮಾರು 72-73 ಥರದ ಏನು ನಾವು ಇದ್ರ ಉತ್ಪಾದನೆ ಮಾಡ್ತೀವಲ್ಲ, ಅದಕ್ಕೆ ಹೆಚ್ಚು ಕಡಿಮೆ ನಮಗೆ ಶೇಕಡಾವಾರು 85-90% ಮಳೆ ಸಿಕ್ಕರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಅದರಲ್ಲಿ ಸಜ್ಜೆ ಮತ್ತು ರಾಗಿ ಇದೆಯಲ್ಲ, ಇಂಥಕ್ಕೊಂದು ಹಾಕೈದಕ್ಕೆ ಆಮೇಲೆ ಮಳೆ ಇಲ್ದಿದ್ರೆ ನಡೀತದೆ, 2-3 ಮಳೆಗೆ ಬರ್ತದೆ. ಬಟ್ ಮಿಕ್ಕಿದ್ದಕ್ಕೆ ಪ್ರತಿ 15 ದಿವಸಕ್ಕೆ ನಮ್ಮಲ್ಲಿ ಯಾವ ರೀತಿ ಕೆಂಪು ಭೂಮಿ ಇದಾವಂದರೆ, ನೀವು 4 ದಿವಸ ಮಳೆ ಆದಮೇಲೆ 5ನೇ ದಿವಸ ಹೋಗ್ಬಿಟ್ರೆ ಆ ಭೂಮಿ ಒಳಗೆ ಹೋದ್ ಮಸಾರ ಭೂಮಿಯಾಗ ಹೋದ್ರೆ ಬಿರುಕು ಹೊಡಿತೈತಿ, ಅದ್ರಾಗ ಕಾಲು ಇಡೋಕ್ಕಾಗಲ್ಲ, ಪೀಕು ಮಕ್ಕೊಂಡ್ಬಿಡ್ತಾವೆ. ಹಿಂಗೆ ಎಳೆ ಮಗು ಥರ ನಾವು ಅದಕ್ಕೆ ನೀರು ಕೊಡ್ಬೇಕು. ಅದಕ್ಕೆ ನಾವು ಏನು ಮಾಡ್ತೀವಂದ್ರೆ, ಮುಂಗಾರಲ್ಲಿ ಯಾಕೆ ಪೀಕ್ ಜಾಸ್ತಿ ಬೆಳಿತೀವಂದ್ರೆ, ಮುಂಗಾರಲ್ಲಿ ಹೆಚ್ಚು ಮಳೆ ಬಂದರೂ ಕೂಡ ನಮಗೆ ನಡೀತದೆ. ಹಿಂಗಾರಿ ಯಾಕೆ ನಾವು ಬೇರೆ ಪದಾರ್ಥಗಳು ಕಮ್ಮಿ ಬೆಳಿತೇವೆ ಅಂತಂದ್ರೆ, ಅದಕ್ಕೆ ನೀರು ಕಮ್ಮಿ ಇದ್ರೂ ಕೂಡ ನಡೀತೈತೆ ಅಂತ. ಇಲ್ಲಿ ಏನು ಬಂದಿದೆ, ನಾನು ನಿಮ್ಮ ಪ್ರಶ್ನೆ ನಿಮಗೆ ನೀವು ಸರ್ಕಾರ ಕೇಳ್ಬೇಕು. ಯಾಕಂದ್ರೆ ಮಾಧ್ಯಮನ ಆಜ್ಞೆ ಹಂಗಾಗಿರೋ ನಾವು ಹೋರಾಟಕ್ಕೆ ಹೋದ್ರೆ ಆ ತಹಸೀಲ್ದಾರ್ ಕೊಡ್ತೇವೆ, ತಹಸೀಲ್ದಾರು ಸರ್ಕಾರ ಕೊಡ್ತಾರೆ, ಸರ್ಕಾರಕ್ಕೆ ಹಸತ್ತು ಒಟ್ಟಿಗೆ ಆಗ್ತದೆ. ಒಂದು ನಮ್ಮ ಇಟ್ಟವ್ರು ಹೇಳ್ದಂಗೆ ನೋಡಿ, ಮುಖ್ಯಮಂತ್ರಿ ಒಂದೇ ಕಾರಣ ಕೆಲಸ ಅಲ್ಲ. ಇಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ 150-200 ಜನ ಕೃಷಿ ಆಫೀಸರ್ಸ್ ಅದಾರ. ಅವ್ರದ್ದು ಏನು ಕೆಲಸ? ಪ್ರತಿ ತಿಂಗಳ ಸಂಬಳ ತಗೊಳ್ಳೋದು ಅಷ್ಟೇ ಕೆಲಸನು. ಆಮೇಲೆ ಡೂಪ್ಲಿಕೇಟ್ ಬೀಜ ಬರ್ತೈತಿ, ನಾವು ಡೂಪ್ಲಿಕೇಟ್ ಬೀಜ ಬಂದೈತೆ ಕೃಷಿ ಆಫೀಸರ್ಗೆ ಹೇಳಿದ್ರೆ ಆ ಬೀಜದ ಕಂಪ್ನಿ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಡೂಪ್ಲಿಕೇಟ್ ಗೊಬ್ಬರ ಬರ್ತದೆ, ಅವಾಗ ಹೇಳಿದ್ರೆ ಅವ್ರ ಜೊತೆಗೆ ಹೊಂದಾಣಿಕೆ ಹಾಕ್ತಾರೆ. ಆಮೇಲೆ ಅಧಿಕಾರಿಗಳಿಗೆ ಗೊತ್ತು ಎಲ್ಲಿ ಮಳೆ ಜಾಸ್ತಿ ಬರ್ತದೆ, ಎಲ್ಲಿ ಕಮ್ಮಿ ಇರ್ತದೆ. ಆಮೇಲೆ ಒಂದು ದಿವಸ ಕೃಷಿ ಇಲಾಖೆಗಳು ಅದ, ನಿಮ್ಗೆ ಗೊತ್ತಿರಲಿ, ಅವ್ರು ರೈತರಿಗೆ ಕರೆದು ಮುಂಗಾರಿ ಒಳಗೆ ಈ ಭಾಗದಲ್ಲಿ ಇಂತಿಂಥ ಪೀಕ್ ಬೆಳೀರಿ, ಈ ಮಣ್ಣೊಳಗೆ ಇಷ್ಟು ಈ ಪೀಕ್ ಬೆಳೀರಿ, ಏನು ಹೇಳಂಗಿಲ್ಲ. ಸುಮ್ಮನೆ ಬರ್ತೇವೆ ನಾವು ಹುಚ್ಚರಂಗೆ ಗುದ್ದಾಡ್ತೇವೆ, ಗೊಬ್ಬರ ತೊಗೊಂಡೋಕ್ಕೇವೆ. ನಮ್ಮ ತಾತ ಮಾಡ್ತಿದ್ದ, ನಮ್ಮ ತಂದೆ ಮಾಡ್ತಿದ್ದ, ನಾವು ಮಾಡಾಕತ್ತೀವಿ. ನಾನು ಜೋಳ ಬಿತ್ತೀನಿ, ಇವರು ಜೋಳ ಬಿತ್ತಾರೆ, ಅವರು ಜೋಳ ಬಿತ್ತಾರೆ. ಕರೆಕ್ಟಾಗಿ ಬಂದು
ಕೃಷಿಗಾಗಿ ಸಾಕಷ್ಟು ಬಜೆಟ್ ಆಗ್ತದೆ. ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಎಲ್ಲಿ ಹೋಗ್ತದೆ, ರಾಜ್ಯ ಸರ್ಕಾರ ನೂರಾರು ಕೋಟಿ ಎಲ್ಲಿ ಹೋಗ್ತದೆ, ಕೃಷಿಗಾಗಿ ಬಜೆಟ್ ಹೋಗ್ತದೆ. ಆ ದುಡ್ಡು ಎಲ್ಲಿ ಹೋಗ್ತದೆ? ಕೃಷಿ ಮಂತ್ರಿ ನೇಮಕ ಮಾಡಿದ್ದೀರಿ ಯಾರಿಗೆ? ಅಲ್ಲ, ಚಲುವರಾಯ ಸ್ವಾಮಿ ಒಂದು ದಿವಸ ಬಂದು ನಮ್ಮ ಯಾವ ವಿಲೇಜ್ಗೆ ಬರಲಿಲ್ಲ. ಆಮೇಲೆ ಇದು ಹಿಂದ್ಗಡೆನೆ ನಿಮಗೆ ಬಿಜೆಪಿ ಸರ್ಕಾರದಲ್ಲಿ ಕೃಷಿ ಮಂತ್ರಿ ಇದ್ರು. ನಾವು ಮನವಿ ಪತ್ರ ಕೊಡಕ್ ಹೋದ್ರೆ ನಿಮ್ಮ ಪಾಟೀಲ್ರಿಗೆ ಪೊಲೀಸ್ ಆಫೀಸ್ ರಿಟೈರ್ಡ್ ಅವ್ರಿಗೆ ನಾವು ಅವಮಾನ ಕೂಡ ಮಾಡಿದೆ. ಒಂದು ಕಡೆ 4 ಸುತ್ತಾಗಿ ಅವ್ರಿಗೆ ಮನವಿ ಕೊಡಲಿಲ್ಲ. ಯಾಕೆಂದ್ರೆ ಆ ಜಿಲ್ಲೆಗೆ ಬಂದಾರ ಬರ ವೀಕ್ಷಣೆಗೆ. ಈ ಜಿಲ್ಲೆದಾಗ ಯಾವ ಪೀಕ್ ಹಾಳಾಗಿದೆ, ಎಷ್ಟು ಹಾಳಾಗಿದೆ, ಎಷ್ಟು ಹೆಕ್ಟರಲ್ಲಿ ಹಾಳಾಗಿದೆ ಹೇಳ್ರಿ ಅಂದರೆ ಕೃಷಿ ಮಂತ್ರಿಗೆ ಗೊತ್ತಿಲ್ಲ. ಕೃಷಿ ಮಂತ್ರಿಗೆ ಅಧಿಕಾರಿಗಳು ಹೇಳಕ್ಕೆ ಹೋದ್ರೆ ಕೃಷಿ ಮಂತ್ರಿ ಮೋಜು ಮಸ್ತಿ ಒಳಗನೆ ಟೈಮ್ ಕಳೆದು ಆಯ್ತು ಬಿಡು ರೈತರು ಮನವಿ ಕೊಡ್ತಾರೆ, ಕೇವಲ ಮನವಿ ತೊಗೊಳಕ್ಕೆ ಬಂದಿನಂತ. ಅಂದರೆ ಇವ್ರು ಹೇಗೆ ಮಿನಿಸ್ಟ್ರುಗಳು ಜಿಲ್ಲಾಗೆ ಬರ್ತಾರಲ್ಲ, ಮೋಜಿ ಮಸ್ತಿ ಮಾಡಿಕೊಂಡು ಕಂಡ ತುಂಡ ಹೊಡ್ಕೊಂಡು ಬಂದಿದ್ದೆ ಅಂತ ಮೀಡಿಯಾದಾಗ ಬಂದು ಪೋಸ್ ಹೊಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ BJP ಕಾಂಗ್ರೆಸ್ ಅನ್ನೋದು ಹೊರತುಪಡಿಸಿ ನೀವೊಬ್ಬರು ರೈತರ ಮಕ್ಕಳು, ನೀವು ಕೂಡ ನಾವು ಬೆಳೆದಿದ್ದನ್ನ ತಿಂತೀರಣ್ಣು ಅಂತ ಅರು ಇಟ್ಕೊಂಡು ಮಾತಾಡಬೇಕು. BJP ಕಾಂಗ್ರೆಸ್ ಆಮೇಲೆ ರೀ ಎಷ್ಟು ಮಂದಿ MLA ಮಿನಿಸ್ಟರ್ ನೋಡೇವೆ, ಸತ್ತು ಹೋದ್ಮೇಲೆ ನನ್ನ ಮಗನಿಗೆ ಹೆಸರು ಮಾತಾಡೋದಿಲ್ಲ. ಇದ್ದಾಗ ಮಾತಾಡ್ಬೇಕಾ ಯಡಿಯೂರಪ್ಪನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ, ಇದ್ದಾಗ ಮಾತಾಡ್ಬೇಕಾ ಸಿದ್ದರಾಮಯ್ಯನ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ. ನೀವೇನು ಮಾಡಾಕತ್ತೀರ ಅಂತ ಮಾತಾಡ್ರಿ. ನರೇಂದ್ರ ಮೋದಿ ಮುಂಜಾನೆ ಎದ್ದು ಕೂಡಲೇ ಹೊಡ್ಕೋತಾರ. ಏನು ರೈತರ ಬಗ್ಗೆ ಮಾತಾಡ್ಬೇಕು, ಗೊಬ್ಬರದ ಬಗ್ಗೆ ಮಾತಾಡ್ಬೇಕು, ನೀರಾವರಿ ಬಗ್ಗೆ ಮಾತಾಡ್ಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅವರ ವಿಚಾರಗಳ ಬಗ್ಗೆ ಮಾತಾಡ್ಬೇಕು. ಅದು ಬಿಡ್ತೀರಿ ಹಿಂದೂ ಮುಸ್ಲಿಂ ಅಂತೀರಿ, ಅದು ಬಿಡ್ತೀರಿ SIR ಬಂತಿರ್ತೀರಿ. ಯಾವ್ದ್ರಿ SIR? ತಿನ್ನಾಕ ಕೂಳಿಲ್ಲ, ಕುಡಿಯಕ್ಕೆ ನೀರಿಲ್ಲ, ದನಕ್ಕೆ ಮೇವಿಲ್ಲ, ಅದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಅದು ಬಿಟ್ಟು ನಿಮ್ಮ ಅಶೋಕ್ ಹೋಗ್ತಾರ ಇಲ್ಲೇ ಮೈಸೂರು ಬಾಜುಕ್ಕೆ. ಏನವ್ರು ಮೈಸೂರು ಪ್ರಾಂತದ ವಿರೋಧ ಪಕ್ಷ ನಾಯಕರ? ನಾಚಿಕ್ ಬರ್ಬೇಕು. ಹಂಗ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ಲಿ. ಯಾವ ನನ್ನ ಮಗ ಬಂದು ಕೇಳ್ತಾನೆ ಇಲ್ಲಿ. ನಾವ್ ಇಲ್ಲಿ ಮಹಾರಾಷ್ಟ್ರದಾಗ ಹೋಗ್ರಿ, ಮಹಾರಾಷ್ಟ್ರದಾಗ ಇಷ್ಟು ನೀಟಾಗಿ ರಾಜಕಾರಣ ಮಾಡ್ತಾರೆ ಅಂದ್ರೆ ಅಲ್ಲಿರೋ 25 ಜಿಲ್ಲೆದಾಗ ಒಂದು ಜಿಲ್ಲೆಗೆ ಅಲ್ಲಿ ಗುಳೆ ಹೋಗುದಿಲ್ಲ, ಒಂದು ಜಿಲ್ಲೆಯಿಂದ ಗುಳೆ ಹೋಗುದಿಲ್ಲ. ಅಲ್ಲಿ ಸಹಕಾರ ಕ್ಷೇತ್ರ ಇಷ್ಟು ಚೆನ್ನಾಗಿದೆ, ನೀರಾವರಿ ವಿಚಾರ ಇಷ್ಟು ಚೆನ್ನಾಗಿದೆ. ಅಲ್ಲಿ ಯಾವನೇ ಮಂತ್ರಿ ಆಗ್ಲಿ ಫಸ್ಟ್ ಆ ಜಿಲ್ಲೆದ ಬಂದ ರೈತರ ಬಗ್ಗೆ ಚಿಂತನೆ ಮಾಡ್ತಾನೆ. ನೀವೇನ್ ಮಾಡ್ತೀರಿ? ನಿಮ್ದು 2 ಎಕರೆ ಜಮೀನು ಇರ್ತೈತಿ, MLA ಆದ ಕೂಡಲೇ ಮಿನಿಸ್ಟರ್ ಆದ ಕೂಡಲೇ ಒಂದು 500 ಕೋಟಿ ರೂಪಾಯಿ ಆಸ್ತಿ ಆಗ್ತದೆ. ಜಾಯಿನ್ ಆಗಿದ್ದಾರೆ 1 ಸೆಕೆಂಡ್. JDS ನಿಂದ ರವಿಚಂದ್ರ ಅಂತ. ರವಿಚಂದ್ರ ಅವರೇ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ರವಿಚಂದ್ರ ಅವರೇ, ಓಕೆ, ರವಿಚಂದ್ರ ಅವರೇ ಕೇಳಿಸ್ತಾ ಇದೆಯಾ ಇವಾಗ? ದಟ್ಸ್ ಫೈನ್. ವೀರ್ ಸಂಗಯ್ಯ ಅವರೇ, ಸರ್ ಹೇಳಿ ಸರ್, ನಿಮ್ಮ ಸಮಸ್ಯೆ ಹೇಳಿ. ಎಸ್, ಇದು ಕೃಷಿ ಬಗ್ಗೆ ಮಾತಾಡೋದು ಬರೀ ಈಗ ಬಿಡಿಯಾಗಿ ಇಲ್ಲಿವರೆಗೆ ಚರ್ಚೆ ಆಯಿತು. ಸಮಗ್ರವಾಗಿ ಆಲೋಚನೆ ಮಾಡೋ ಅವಶ್ಯಕತೆ ಐತಿ. ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ 25 ವರ್ಷ ರಾಷ್ಟ್ರ ಕಟ್ಟ ಕೆಲಸ ಆಯಿತು. ಅದಕ್ಕಾಗಿಯೇ 23 ಡ್ಯಾಮ್ಗಳು ರೆಡಿ ಆದವು, 486 ಸಾರ್ವಜನಿಕ ಸಂಸ್ಥೆಗಳು ರೆಡಿ ಆದವು. ಅದಾದ ನಂತರ ಈ 12 ವರ್ಷದ ಹಿಂದೆ ನರೇಂದ್ರ ಮೋದಿಯವರ ಸರ್ಕಾರ ಬಂತು. ಬರೋಕ್ಕೂ ಮುಂಚೆ ಈ ಕೃಷಿಯನ್ನು ಹೆಂಗೆ ಸಮಗ್ರವಾಗಿ ನೋಡಬೇಕು ಅನ್ನೋದ್ರ ಬಗ್ಗೆ ಸ್ವಾಮಿನಾಥನ್ ಅವರು ಭಾಳ ವೈಜ್ಞಾನಿಕವಾದ ಒಂದು ವರದಿಯನ್ನು ಕೊಟ್ಟಿದ್ದರು. ಈ ವರದಿ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದ್ದಾಗ ಪ್ರತಿ ಸಾರಿ ವಿರೋಧ ಪಕ್ಷದ ಸ್ಥಾನದಲ್ಲಿರ್ತಕ್ಕಂಥ BJP ಅವರು ಇದನ್ನು ಜಾರಿ ಮಾಡಿರಿ ಅಂತೇಳಿ ಒಯ್ಕೆಂತೇಳಿ ಇದ್ದರು, ಕೇಳ್ತಾನೆ ಇದ್ದರು ಒಂದು ಕಡೆ. ನಂತರ 320 ಕಡೆ ಸ್ವಾಮಿನಾಥನ್ ಜಾರಿ ಮಾಡ್ತೀನಿ ಅಂತೇಳಿ 12 ವರ್ಷದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ನರೇಂದ್ರ ಮೋದಿಯವರು ಸರ್ಕಾರಕ್ಕೆ ಬಂದ ಮೇಲೆ ನಾವು ಇದನ್ನು ಕೇಳಿದರೆ ಇದನ್ನು ಮಾಡೋಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಪ್ಡೇಟ್ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದು. ತಮಗೆ ಗೊತ್ತಿರಲಿ, 8 ಲಕ್ಷ ಹಳ್ಳಿಗಳು, 26,000 ಹಳ್ಳಿ ಕರ್ನಾಟಕದಲ್ಲಿ ಕೃಷಿಗೆ ಒಂದು ದಿಕ್ಕಿಲ್ಲ ದಿಶಿಲ್ಲ ಈ ದೇಶದಲ್ಲಿ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು 97 ಬೆಳೆಗಳನ್ನು ಬೆಳಿತೀವಿ. ಆ 97 ಬೆಳೆ ಲಿಸ್ಟ್ ಇಲ್ಲಿ ಐತಿ, ನಿಮ್ಗೆ ಕೊಡ್ತೀನಿ ನಾನು. ಇಲ್ಲಿ ಬರೆದಿದ್ದೀನಿ, ಒಂದು ಪುಸ್ತಕ ಬರೆದಿದ್ದೀನಿ. ಆ 97 ಬೆಳೆಗಳಲ್ಲಿ 36 ಮುಖ್ಯವಾದ ಬೆಳೆಗಳನ್ನು ವಿದೇಶಕ್ಕೆ ಕಳಿಸ್ತಕ್ಕಂಥ ಶಕ್ತಿ ಇದೆ. ಜೊತೆಗೆ ಇಡೀ ಸಮಗ್ರವಾಗಿ ಇವತ್ತು ಅಮೇರಿಕನ್ ದೇಶಗಳಲ್ಲಿ 5-6 ಬೆಳೆಗಳನ್ನು ಮಾತ್ರ ಪ್ರಮುಖ ಬೆಳೀತಕ್ಕಂಥ ಸಾಧ್ಯ. ಆದರೆ ಇಲ್ಲೆಲ್ಲ ಸಮಗ್ರ, ಉದಾಹರಣೆಗೆ ಒಂದು ಟಿಫನ್ ಮಾಡಿದರೆ ನೀವು 23 ಐಟಮ್ ತಿಂದು ಬರ್ತೀರಿ, ಬರೀ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ತಿಂದು ಬಂದ್ರೆ. ಇಷ್ಟು ವೈವಿಧ್ಯಮಯ ಇರತಕ್ಕಂಥ ಆಹಾರವನ್ನು ಬೆಳೀತಕ್ಕಂಥ ಕ್ಷೇತ್ರ ಭಾರತದ್ದು. ಅದರಲ್ಲೇ ಭಾರತದ್ದು ಎಲ್ಲ ರಾಜ್ಯಗಳಲ್ಲಿ ವಿಶಿಷ್ಟವಾದ ಸ್ಥಾನಮಾನ ಇಲ್ಲಿರ್ತಕ್ಕಂಥದ್ದು. 45 ಲಕ್ಷ ಕೃಷಿ ಪಂಪ್ಸೆಟ್ದಾರರು, ಇಲ್ಲಿ 4-5 ಭಾಳ ಪ್ರಮುಖವಾದ ಡ್ಯಾಮ್ಗಳನ್ನ ಬಿಟ್ಟರೆ ಇನ್ನೆಲ್ಲ ನೀರಾವರಿ ಪ್ರದೇಶವನ್ನು ಹೊಂದಿರತಕ್ಕಂಥವ್ರು, ತೋಟಗಾರಿಕೆ ಬೆಳೀತಕ್ಕಂಥವ್ರು ಕೃಷಿ ಪಂಪ್ಸೆಟ್ದಾರರು. ಇದೆಲ್ಲ ಗೊತ್ತಿದ್ದು ಕೂಡ ಏನು ನರೇಂದ್ರ ಮೋದಿಯವರು ಸ್ವಾಮಿನಾಥನ್ ವರದಿ ಮಾಡಬೇಕಾಗಿತ್ತು. ಏನು ಮಾಡಬೇಕಾಗಿತ್ತು? ಒಕ್ಕೂಟ ಸರ್ಕಾರದಲ್ಲಿ ಅವ್ರ ಪಾತ್ರ. ಇಡೀ ಭಾರತ ದೇಶದ ಜನರು ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಊಟ ಮಾಡ್ತಾರಂತ ಒಂದು ಸರ್ವೆ ಬೇಕು, ಎಷ್ಟು ಊಟ ಮಾಡ್ತಾರಂತ ಒಂದು ಸರ್ವೆ ಬೇಕು, ನಮ್ಮ ದೇಶದಲ್ಲಿ ಏನೇನು ಬೆಳಿತೀವಿ ಅನ್ನೋದ್ರ ಬಗ್ಗೆ ಸರ್ವೆ ಬೇಕು.
ಯಾವುದನ್ನೇ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದು ಯುರೋಪಿಯನ್ಸ್ ಕಂಟ್ರಿಗಳಿಗೆ ಹೋಗಿ ಬರ್ತಾರೆ ತಾನೆ. ಬೆಳಗ್ಗೆ ಕರೆದ್ರೆ ಸಾಕು ವಿದೇಶದಲ್ಲಿ ಇರ್ತಾರೆ ತಾನೆ. ಆ ವಿದೇಶದಲ್ಲಿ ಏನು ನೋಡಿ ಬರ್ತಾರೆ ಇವರು ಅಂತ ನಾನು ಕೇಳ್ತಾರೆ ನರೇಂದ್ರ ಮೋದಿ ನೇರವಾಗಿ. ಯಾಕಂದರೆ ಇಡೀ ತಮ್ಮ ಅವಧಿಯಲ್ಲಿ ಹೆಚ್ಚು ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ. ಮಾಡಲಿ, ತಿಳ್ಕೊಂಬರಲಿ, ಇಲ್ಲಿ ಮಾಡಲಿ. ಆ ಯಾವ ಕೆಲಸನೂ ಇವರು ಮಾಡ್ತಾ ಇಲ್ಲ. ಒಂದು ಜನರಲ್ಲಿ ಬದುಕಿನ ಸಮಸ್ಯೆ ಒಂದು ಕಡೆಗೆ ಅದಾವೆ. ನಾವೇ ನಂಬಿರ್ತಕ್ಕಂಥ ಧರ್ಮ ದೇವ್ರುಗಳಿಗೆ ಒಂದು ಕಡೆ ಅದಾವೆ. ಧರ್ಮ ದೇವ್ರನ್ನ ವ್ಯಾಪಾರಕ್ಕಿಟ್ಟು ಲಾಭ ಮಾಡ್ಕೊಂಡು ರಾಮ ರಾಮ ಅಂತೇಳಿ ರಾಮನ ಹೆಸರಲ್ಲಿ ಹುಟ್ಟಿ ಮಾಡಿದ್ದು ನೋಡ್ತಾ ಇದ್ದೀವಿ. ಅತ್ಯಂತ ಬರ್ಬರವಾದ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಅಪರಾಧ ಆಗಿದೆ. ಒಂದು ನಿಮ್ಗೆ ಗೊತ್ತಿರಲಿ, 3.5 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಇಡೀ ಭಾರತ ದೇಶ ಎಲ್ಲವೂ ಲಾಕ್ಡೌನ್ ಆದರೆ ಹೊಲ ಗದ್ದೆಗಳು ಹಳ್ಳಿಗಳು ಯಾವ ಲಾಕ್ಡೌನ್ ಆಗಿರಲಿಲ್ಲ. ನಿಮ್ಮ ನಗರಕ್ಕೆ ಸೊಪ್ಪು ಕೊಟ್ಟವರು, ಹಾಲು ಕೊಟ್ಟವರು, ಎಣ್ಣೆ ಕೊಟ್ಟವರು, ಬೆಣ್ಣೆ ಕೊಟ್ಟವರು ನಾವು. ಡಾಕ್ಟ್ರೇನು ಹೇಳ್ಬಿಟ್ರು, ಏನು ಅದ್ಯಾವುದೋ 650 ನುಂಗಪ್ಪ, ಡೋಲೋ 650, ಬಿಸಿ ಅನ್ನ ಸಾಂಬಾರು ಮೇಲೆ ನಿಂಬೆಹಣ್ಣು ಹಿಂಡ್ಕೆ ಅಂದು ನಿಂಬೆಹಣ್ಣು ಕೊಟ್ಟಾರೆ. ಅದು ಹಳ್ಳಿಗಳಿಂದ ಪೊಲೀಸರು ಕೂಡ ದೌರ್ಜನ್ಯ ಅನುಭವಿಸ್ಕೊಂಡು ಬಂದು ನಾವು ನಿಮಗೆಲ್ಲ ಕೊಟ್ಟು ಹೋಗಿರ್ತಕ್ಕಂಥ ಜನ ಸಮಗ್ರರು. ನಾವು ಹಾಕಿರೋ ಬಂಡವಾಳ ಒಂದೇ ಒಂದು ರೂಪಾಯಿ ವಾಪಸ್ ಬರಲಿಲ್ಲ ಕೋವಿಡ್ ಟೈಮಲ್ಲಿ. ಅದಾದ ನಂತರ ಬರ ಬಂತು, ಅದಾದ ನಂತರ ಅತಿವೃಷ್ಟಿ ಬಂತು. ಅತಿವೃಷ್ಟಿ ಬಂದು 8 ಜಿಲ್ಲೆಗಳು ನೀರಿನಲ್ಲಿ ಮುಳುಗೋಗಿದ್ದು. ಆಗ ಬರೀ ಇವರು ರಾಜಕಾರಣಕ್ಕೆ ಹೇಳಿದ್ರೆ ವಿನಃ ಯಾರೂ ಕೂಡ ಸೂಕ್ತವಾದ ಪರಿಹಾರನ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ಬ್ರಿಟಿಷ್ ಕಾನೂನಿನ ಏನೈತಿ, ನಮ್ದು ಅತಿವೃಷ್ಟಿ ಬಂದ್ರೆ ಅನಾವೃಷ್ಟಿ ಬಂದರೆ ನಮಗೆ ಯಾವ ಪರಿಹಾರಗಳು ಇಲ್ಲ. ಇವರು ಭಿಕ್ಷೆ ರೀತಿಯಲ್ಲಿ ನಮಗೆ ಕೊಡ್ತಾರೆ. ಅಂದರೆ ಗ್ರಾಮೀಣ ಪ್ರದೇಶದ ಜನರನ್ನ ಅತ್ಯಂತ ಕೀಳಾಗಿ ನೋಡ್ತಕ್ಕಂಥ ಈ ವ್ಯವಸ್ಥೆಗೆ ಭಾಳ ಮುಖ್ಯ ಕಾರಣ ಒಕ್ಕೂಟ ಸರ್ಕಾರಗಳು ನಂಬರ್ 1. ಯಾಕಂದರೆ ಇವತ್ತು ಕೃಷಿಗೆ ರೇಟ್ ಫಿಕ್ಸ್ ಮಾಡ್ಬೇಕಂದ್ರೆ ತಮಿಳ್ನಾಡಿನಲ್ಲಿ ಒಂದೇ ರೇಟ್ ಇರಬೇಕಾಗೈತೆ, ಅಕ್ಕಿಲಿ ಒಂದೇ ರೇಟ್ ಇರಬೇಕಾಗೈತೆ. ಸ್ವಲ್ಪ ವ್ಯತ್ಯಾಸ ಆದರೆ ಅಲ್ಲಿಂದ ಇಲ್ಲಿ ಗೋಲ್ಮಾಲಾಗಿ ಇಡೀ ರಾಜ್ಯಗಳ ಮಧ್ಯೆ ಸಂಬಂಧ ಕೆಡುತ್ತೆ. ಇದನ್ನು ಸರಿಯಾದ ಕ್ರಮವನ್ನು ತಗೊಂಡು ಕೃಷಿ ರಾಜ್ಯದ ಪಟ್ಟಿಯಲ್ಲಿರ್ಬೋದು. ಆದರೆ ಅಷ್ಟು ಮಾತ್ರ ಅಲ್ಲ, ಇವತ್ತು ರಾಜ್ಯದ ಪಟ್ಟಿದ್ರೂ ಕೂಡ ಕೃಷಿಗೆ ವಿದ್ಯುತ್ ಕೊಡಬೇಡ್ರಿ ಫ್ರೀ ಅಂತೇಳಿ ಒಂದು ಅವಾರ್ಡ್ ನವಂಬರ್ ತಿಂಗಳಲ್ಲಿ ಪಾಸ್ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಯಾರಿಗೂ ಸಬ್ಸಿಡಿ ಕರೆಂಟ್ ಕೊಡಬೇಡ್ರಿ ಅಂತ ಹೇಳ್ತಾರೆ, ಕಾನೂನು ಮಾಡ್ತಾರೆ. ಈ ಕಾನೂನು ಹೋರಾಟ ಮಾಡ್ತೀವಿ, ಹೋರಾಟ ವಾಪಸ್ ತಕ್ಕೊಳ್ಳಲ್ಲ. ರೈತ ದೇಶದ ಬೆನ್ನೆಲುಬು ಅನ್ನೋದು ನೀವು ನಂಬ್ತೀರಾ? ನೀವು ಒಪ್ಕೊತೀರಾ? ಕೃಷಿ ಉಳಿಸಲಿಕ್ಕೆ ತಯಾರಿಲ್ಲ, ಕೃಷಿ ಬಂಡವಾಳವನ್ನು ಬರ್ಸಕ್ ತಯಾರಿಲ್ಲ. ಒಂದು ಸಣ್ಣ ಇಂಡಸ್ಟ್ರಿ ಮಾಡ್ಬೇಕಂದ್ರ, ಒಂದು ಸಣ್ಣ ಟಿವಿ ತೆಗಿಬೇಕಂದ್ರ ನೀವು ಇಡೀ ಬಂಡವಾಳ ಬರ್ಕಂತೀರಿ. ಕೃಷಿ ಯಾವ ಬಂಡವಾಳ ಬರ್ದಿರಿ? ಕೃಷಿಗೆ ದೆಸೆ ಇಲ್ಲ. ಒಪ್ಕೊಳ್ತೀನಿ ಸರ್, ಕೃಷಿ ಯೂನಿವರ್ಸಿಟಿಗಳು, ಭಾರತದಲ್ಲಿ ತೋಟಗಾರಿಕೆ ಅದಾವು, ರೈತರಿಗೆ ಎಲ್ಲದೂ. ಯಾರು ಕೃಷಿ ಇವಾಗ ಏನ್ ಬರ್ದಿರಿ? ಹೊಸ ಸಂಶೋಧನೆ ಮಾಡಿ ಎಷ್ಟು ಬೆಳೆ ಕಳೆದ್ರು ಒಂದು ಭಾಗ ಆದ್ರೆ ಒಂದ್ಸಲ ಯಾರಾದ್ರೂ ಹಸಿರು ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ, ರೈತ ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಒಪ್ಕತೀರಾ ರೈತರು ನೀವು ಅಂತ ಕೇಳ್ತಾ ಇದ್ದೀವಿ. ಒಪ್ಪಕ್ ಸಾಧ್ಯನೇ ಇಲ್ರಿ. ಯಾರಿಗೆ ಅವ್ರಿಗೆ ಪುಕ್ಷಟಿ ಇದು ಪುಕ್ಷಟಿ ಸಿಗ್ತೈತಿ, ಇದು ಶಾಲಕ್ಕೆ ಮುಟ್ರೆ ಪ್ರೀತಿ ಬಂದ್ಬಿಡುತ್ತೆ ಅಂತೇಳಿ ಎಲ್ಲರೂ ಆಗ್ತದಾರ. ಯಾಕೆ ಕಾಂಗ್ರೆಸ್ನವ್ರು ಆಗ್ತಾರ, BJP ಆಗ್ತಾರ, ದಳದವ್ರು ಆಗ್ತಾರ, ಲಾಸ್ಟಿಗೆ ಏನು ಕಾವಿ ಸನ್ಯಾಸಿಗೋದು ಅವರು ಕೂಡ ಹಾಕಿಬಿಡ್ತಾರೆ ಕೊನೆಗೆ. ಇನ್ಯಾರು ಉಳಿದಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರ ಇದರಲ್ಲಿ ಲಾಭ ಮಾಡ್ಕೋಬಹುದು ಅನ್ನೋ ಕಾರಣಕ್ಕಾಗಿ ಹಾಕ್ಯಂತಾರ ಹೊರತು ಬೇರೆ ಉದ್ದೇಶ ರೈತರ ಮೇಲೆ ಪ್ರೀತಿ ಇರಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿರೋದೆಲ್ಲವೂ ಕೂಡ ಅತ್ಯಂತ ವ್ಯಾವಹಾರಿಕವಾದ ಬುದ್ಧಿ. ಇವರು ಗ್ರಾಮೀಣ ಪ್ರದೇಶದ ಜನರನ್ನ ನೋಡಲ್ಲ. ಕೃಷಿ ಬಗ್ಗೆ ಒಂದೇ ಒಂದು ಯೋಜನೆ ಮಾಡಿ 4,000 ಕೊಟ್ಟು 5,000 ಕೊಟ್ಟು ಇವೆಲ್ಲ ಬೂಟಾಟಿಕೆ. ಇದು ನೋಡ್ರಿ, ವ್ಯವಸ್ಥೆ ಸರಿ ಮಾಡಕ್ ತಯಾರಿಲ್ಲ. ಭಿಕ್ಷುಕರಾಗಿ ಇರ್ಬೇಕು ಈ ಜನ ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ರಾಜ್ಯಗಳ ನೀತಿ ಸರಿಯಿಲ್ಲ. ಈ ನೀತಿ ಸರಿ ಆಗದೇನೆ ಈ ಬಿಡಿ ಬರಗಾಲ, ಈ ಬಿಡಿ ಮಳೆ ಬಂದ್ರ, ಈ ಬಿಡಿ ಮಾರ್ಕೆಟ್ ಬಿದ್ರ ಇವಕ್ಯಾವಕ್ಕೂ ಉತ್ತರ ಸಿಗೋ ಸಾಧ್ಯತೆಗಳು ಈ ಸರ್ಕಾರ ನಿರೀಕ್ಷೆ ಮಾಡಕ್ಕಾಗಲ್ಲ. ಈ ಗೋವಿನ ಜೋಳ ಖರೀದಿ ಮಾಡ್ರಿ ಅಂತ ಹೋರಾಟ ಮಾಡಿದಾಗ ಮೇವು ಖರೀದಿ ಆಗಿಲ್ಲ. 2,500 ರೂಪಾಯಿ ಫಿಕ್ಸ್ ಮಾಡಿದ್ರು. ಸರ್, ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ 5 ಜನಕ್ಕೂ. DK ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಮಳೆ ನೋಡಿಕೊಂಡು ಬೆಳೆ ಹಾಕಿ ಅಂತ. ಆಯ್ತು, ನಿಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ ರೈತರು, ರಾಜ್ಯದ ರೈತರು. ಮಳೆ ನೋಡಿಕೊಂಡು ಯಾವ ಬೆಳೆ ಹಾಕಬೇಕು ಬೇಡ ಅಂತ ಬಿಡ್ತಾರೆ. ಕೊಟ್ಟಿಗೆಯಲ್ಲಿರೋ ದನ ಕರುಗಳಿಗೆ ಕುಡಿಯೋಕೆ ನೀರಿಲ್ವಲ್ಲ, ಏನು ಮಾಡ್ತೀರಿ? ದೂರದೃಷ್ಟಿಯ ನಾಯಕ ಅಂತ ಕರೆಸ್ಕೊಳ್ಳುವ ಆಸೆ ನಿಮಗಿದ್ರೆ ದಯವಿಟ್ಟು ಇಂಥದಕ್ಕೆ ನೀವು ರೆಡಿ ಆಗಬೇಕು. DK ಶಿವಕುಮಾರ್ ಅವರು ಸುಮ್ಮನೆ ಕಾಂಗ್ರೆಸ್ ಪಕ್ಷ ನಾವು ನೇರವಾಗಿ ಪ್ರಶ್ನೆ ಕೇಳ್ತಾರೆ, ಹಾರ್ಷಕ್ ಪ್ರಶ್ನೆ ಕೇಳ್ತಾರೆ ಅಂತ ವಕ್ತಾರರನ್ನ ಕಳಿಸಲ್ಲ ಅಂತ ನುಣುಚ್ಕೊಳ್ಳೋದು ಒಳ್ಳೇದಲ್ಲ ಸರ್. ಈಗ ಹೇಳಿ, ಹಿಂದೆ ಒಬ್ರು ಮುಖ್ಯಮಂತ್ರಿ ಮೇವಿಲ್ಲ ಅಂತ ಪಂಜಾಬಿಂದ ಟ್ರೈನಲ್ಲಿ ತರಿಸಿದ್ರು ಮೇವನ್ನ, ಅವರ ಹೆಸರನ್ನು ಈಗಲೂ ನೆನಪಿಸ್ಕೊಳ್ತಾರೆ. ಮತ್ತೊಬ್ರು ಹಳ್ಳಿಗೂ ಬೋರ್ಗಳನ್ನು ಹಾಕಿ ನೀರ್ ಸಾಬ್ ಅಂತ ಹೆಸರು ಕರೆಸ್ಕೊಂಡ್ರು. ಅಂಥವ್ರು ಇವತ್ತಿಗೂ ಕೂಡ ನಡೆಸ್ಕೊಳ್ತೀವಿ ಅಥವಾ ನೆನಪಿಸ್ಕೊಳ್ತೀವಿ. ನಿಮ್ಮನ್ನು ರೈತರು ಹಂಗೆ ನೆನಪಿಸ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಬರ ಹೇಳಿ ಕೇಳಿ ಬರುತ್ತಾ ಅಂತ ಕೇಳುವ ನಿಮ್ಮ ಪಕ್ಷದಲ್ಲಿರುವ ಕೆಲ ಮುಟ್ಟಾಳರಿಗೆ ಸರಿಯಾದ ಪಾಠವನ್ನ ಮಾಡಿ, ಕೃಷಿ ಸಚಿವರನ್ನ ಅಲರ್ಟ್ ಮಾಡಿ, ಅಥವಾ ನೀವೇ ಈಗ ಅದನ್ನ ನೋಡ್ಕೊಳ್ತಾ ಇರೋದ್ರಿಂದ ಬರವನ್ನ ಹೇಗೆ ಫೇಸ್ ಮಾಡಬೇಕು ರೈತರು.
ದನಗಳಿಗೆ ನೀರು ಕುಡಿಯಕ್ಕಿಲ್ಲ ಅಂದ್ರೆ ಕಟುಕರು ಮನೆಗೆ ತಳ್ತಾರೆ. ನೀವು ಗೋಶಾಲೆಗಳನ್ನು ಇದ್ದಿದ್ದನ್ನು ಮುಚ್ಚಿಸ್ತಾ ಇದ್ದೀರಾ ಅಂತ ನಂಬರ್ಸ್ ಕೊಡ್ತಾ ಇದ್ದಾರೆ. 130 150 ಓಪನ್ ಮಾಡಿಸಿ. ಗೋಶಾಲೆಗಳಿಗೆ ದನಕರುಗಳನ್ನ ರೈತರು ಬಿಟ್ಟು ಒಂದು ಸ್ವಲ್ಪ ದಿನ ಮಳೆಗಿಳೆ ಆಗ ತನಕ ನೆಮ್ಮದಿಯಾಗಿರಂಗ್ ಮಾಡಿ. ಅವರೇನೋ ಬಂದ್ಬಿಡ್ತಾರ್ರಿ ರೈತರು, ಆ ಕಡೆಯಿಂದ ಈ ಕಡೆಗೆ ಬಂದ್ಬಿಡ್ತಾರೆ ಊರ್ ಕಡೆಗೆ, ಬೆಳೆ ಇಲ್ಲ ಅಥವಾ ಮಳೆ ಇಲ್ಲ ಅಂದ್ಕೊಂಡು. ದನಕರು ಏನ್ ಮಾಡ್ಬೇಕು, ನಾಯಿ ಅಥವಾ ನರಿಗಳನ್ನ ಸಕ್ಕೊಂಡಿರ್ತಾರಲ್ಲ ಅವುಗಳನ್ನ ಏನ್ ಮಾಡ್ಬೇಕು, ಯೋಚನೆ ಮಾಡಿ ಸರ್. ನಾವು ರೈತರು ಮಕ್ಕಳು ಅಂತ ಶಾಲ್ ಹಾಕೊಳ್ಳೋದು ಬೇರೆ. ಆಮೇಲೆ JDS ಪಕ್ಷ ಮತ್ತೆ BJP ಪಕ್ಷ ಬಿಡದಿ ಭಾಗದಲ್ಲಿ ನೀವು ಹೆಂಗ ಕಂಗೊಳಿಸ್ಕೊಂಡು ಹೋಗ್ಬಿಟ್ರಿ ಶಾಲ್ ಹಾಕೊಂಡು ನಾವು ರೈತರ ಪರ ಅಂತ. ಇಲ್ಲೂ ರೈತರೇ ಸಾಯ್ತಾ ಇರೋದು, ನೀರಿಲ್ದೆ ಸಾಯ್ತಾ ಇದ್ದಾರೆ. ಅಲ್ಲಿ ಗದ್ದೆ ಕಳ್ಕೊಳ್ತೀವಿ ಅಂತ ಹೆದರ್ಕೊಳ್ತಾ ಇದ್ದಾರೆ ಜಮೀನನ್ನ, ಇಲ್ಲಿ ನೀರಿಲ್ದೆ ಸಾಯ್ತಾ ಇದ್ದಾರೆ. ಏನ್ ಮಾಡ್ಬೇಕು ನೀವು? ಆಡಳಿತ ಪಕ್ಷ ಕೇಳಲಿಲ್ಲ ಅಂದ್ರೆ ನೀವು ಪ್ರಶ್ನೆ ಕೇಳುವಂಗಾಗಬೇಕು. ನೀವು ಒಳ್ಳೆ ಚಳಿಗಾಲ ಬೇರೆ ಬರ್ತಾ ಇದೆ, ಮಳೆ ಬೇರೆ ಬರ್ತಿದೆ, ಬೆಚ್ಚಗೆ ಹೊತ್ಕೊಂಡು ಮಂಕಬಿಟ್ರೆ ರೈತರು ಕೇಳೋದು ಯಾರು? ಯಾರಿಗಾದ್ರೂ ಯೋಗ್ಯತೆ ಇದೆಯನ್ರಿ ಹಸಿರು ಶಾಲ್ ಹಾಕೊಳ್ಳೋಕ್ಕೆ? ಇನ್ನೊಂದ್ಸಲ ಶಾಲ್ ಹಾಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅನ್ನೋಕ್ಕೆ ನೈತಿಕತೆ ಬೇಕು. ಇನ್ನು ಮುಂದೆ ಉಳಿಸ್ಕೋಬೇಕು ಅಂದ್ರೆ ರೈತರ ಪರ ನಿಂತ್ಕೊಳ್ಳಿ. ಬರ ಅನ್ನೋದಕ್ಕೆ ಇವತ್ತಿಗೂ ಹೆದರ್ಕೊಳ್ತಾ ಇದ್ದೀವಿ. ಕರ್ನಾಟಕ ಹೆದರ್ಕೊಳ್ಳುತ್ತೆ ಬರ ಅನ್ನುವ ಪದಕ್ಕೆ ಅಂದ್ರೆ ನಮ್ಮಂತ ನಾಲಾಯಕ ಲಜ್ಜೆಗೇಡಿತನದ ಅಧಿಕಾರಿಗಳು ರಾಜಕಾರಣಿಗಳು ಬೇರೆ ಎಲ್ಲೂ ಇಲ್ಲ ಅಂತ ಅರ್ಥ. ಈ ಕಾಲಕ್ಕೂ ಬರ ಅನ್ನೋದಕ್ಕೆ ಹೆದರ್ಕೊಳ್ತೀವಿ ಅಂದ್ರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.